ಶ್ರೀ ಗುರುಭ್ಯೋ ನಮಃ. ಇದು ಮಧ್ವ ವಿಜಯದ 57ನೇ ಭಾಗ. 10ನೇ ಸರ್ಗದ 48ನೇ ಪದ್ಯವನ್ನು ಇವತ್ತು ನಾವು ಶ್ರವಣ ಮಾಡಬೇಕು. 47ನೇ ಪದ್ಯ ಕಳೆದ ದಿವಸ ಮುಕ್ತಾಯ ಕಂಡಾಗ ಯಾವ ಕಥಾ ಮುಕ್ತಾಯ ಕಂಡಿತ್ತು ಅಂದರೆ, ಆಚಾರ್ಯರು 2ನೇ ಬಾರಿ ಬದರಿ ಸಂಚಾರ ಮಾಡಿ ಮುಗಿಸಿ ಬಂದದ್ದರ ವರ್ಣನೆ. 9ನೇ ಸರ್ಗದಲ್ಲಿ ಆಚಾರ್ಯರು ಬದರಿ ಯಾತ್ರೆ ಮಾಡಿ ಬಂದದ್ದನ್ನು ಸಂಕ್ಷಿಪ್ತವಾಗಿ ಗ್ರಂಥಕಾರರು ಸೂಚನೆ ಮಾಡಿದರು. 10ನೇ ಸರ್ಗದಲ್ಲಿ ಒಬ್ಬ ವಿದ್ವಾಂಸರು ಜನಸಾಮಾನ್ಯರಿಗೆ ಆಚಾರ್ಯರು ತೋರಿಸಿದಂಥ ಲೀಲೆಗಳನ್ನು ನಮಗೆ ವರ್ಣಿಸಿರಿ, ಬದರಿ ಯಾತ್ರೆಗೆ ಹೋಗುವಾಗ ಬರುವಾಗ ಅದನ್ನು ನಮಗೆ ವರ್ಣನೆ ಮಾಡಿರಿ ಅಂತ ಕೇಳಿದರು. ಆಗ ಆ ವಿದ್ವಾಂಸರು ಕಾವ್ಯದಂತೆ ಅತ್ಯಂತ ಮನೋಜ್ಞವಾದ ರೀತಿಯಲ್ಲಿ ಅದನ್ನು ವರ್ಣನೆ ಮಾಡಿ ತೊಡಗಿದರು ಅಂತ 10ನೇ ಸರ್ಗ ಪ್ರಾರಂಭಗೊಂಡಿತ್ತು. ಈ ನಾವು ನೋಡ್ತಿರೋ ಶ್ಲೋಕಗಳೆಲ್ಲ ಆ ವರ್ಣನೆ, ಅವರೇನೋ ಒಂದು ಕಥಾ ಪ್ರವಚನ ಮಾಡಿದರು ಅದರ ವರ್ಣನೆಯನ್ನು ನೋಡ್ತಿದ್ದೇವೆ. ಆಚಾರ್ಯರು ಎಲ್ಲೆಲ್ಲಿ ಸಂಚಾರ ಮಾಡಿದರು, ಕಾಶಿ ಮತ್ತು ಹಸ್ತಿನಪುರ, ಇಲ್ಲಿ ಎಲ್ಲೆಲ್ಲಿ ಅವರು ಪ್ರವಚನ ಮಾಡಿದರು, ಎಲ್ಲೆಲ್ಲಿ ಸಂಚಾರ ಮಾಡಿದರು, ಅಲ್ಲಿ ಎಲ್ಲ ಕಡೆ ಸದಸಿ ಪ್ರತಿಯೊಂದು ವಿದ್ವತ್ ಸಭೆಯಲ್ಲಿಯೂ ಕೂಡ ತಮ್ಮ ಸಿದ್ಧಾಂತವನ್ನು ಪ್ರಚುರಪಡಿಸಿದರು. ವೇದಾದಿ ಶಾಸ್ತ್ರಗಳಲ್ಲಿ ಭಗವಂತ ಹೇಗೆ ಪ್ರತಿಪಾದಿತನಾಗಿದ್ದಾನೆ, ಈ ಜಗತ್ತಿನಿಗಿಂತ ಅತ್ಯಂತ ಭಿನ್ನನಾದವನು, ಅನಂತ ಗುಣ ಪರಿಪೂರ್ಣನಾದವನು ಅಂತ ಅವನನ್ನು ಆಚಾರ್ಯರು ಸಮರ್ಥನೆ ಮಾಡ್ತಾ ಹೋದರು. ಪರಮಾನ್ ಪ್ರಕಾಮರ್ಥಾನ್ ಪ್ರಕಾಶಯಾಮಾಸ ಇತ್ಯಾದೀನ್, ಶ್ರೇಷ್ಠವಾದ ಅರ್ಥಗಳನ್ನು, ಯಾವ ಅರ್ಥಗಳು ಶಾಸ್ತ್ರಗಳಲ್ಲಿ ವರ್ಣಿತ ಆಗಿವೆ ಅದನ್ನು ಅವರು ವರ್ಣನೆ ಮಾಡ್ತಾ ಹೋದರು. ಸಮಾನಯ ಯಾನ ಮಾಸ ಮಾಯಯ ತತಯ ಯಮ ನಯಾಸನ ನಾಸಯಾನ ಯಾತನ ಲಲನ ತಯ ಅಂತ ಈಗಿನ ಮುಂದಿನ ಶ್ಲೋಕ. ಇದು ಒಂದು ಅನುಷ್ಠುಪ್ ಛಂದಸ್ಸೆ. ಇಲ್ಲಿ ಏನು ವರ್ಣನೆ ಮಾಡ್ತಾರೆ ಮತ್ತು ಈ ಶ್ಲೋಕದ ವೈಶಿಷ್ಟ್ಯ ಏನು ಕಳೆದ ದಿವಸ ಹೇಳಿದ್ದೆ. ಆ ಶ್ಲೋಕವನ್ನು ನೀವು ಒಂದು ಬಾರಿ ಗಮನಿಸ್ರಿ. ಸಮಾನಯ ಯಾನ ಮಾಸ ಮಾಯಯ ತತಯ ಯಮ, ಒಟ್ಟಾರೆ ಒಂದು ಶ್ಲೋಕದಲ್ಲಿ 4 ಪಾದಗಳಿರಬೇಕು. ಆ ಒಂದೊಂದು ಪಾದಗಳನ್ನು ನೀವು ಗಮನಿಸಿದರೆ ಆ ಅಕ್ಷರಗಳನ್ನು ಕವಿಗಳು ಹೆಣೆದಿರುವಂಥ ರೀತಿ ಇದು 48 ಆ ಶ್ಲೋಕಗಳನ್ನು ಮತ್ತು ಅದರಲ್ಲಿ ಅಕ್ಷರಗಳನ್ನು ಅವರು ಹೆಣೆದಿರುವ ರೀತಿ ಏನಿದೆ ಅದು ವಿಶಿಷ್ಟ ಆಗಿದೆ. ಆ ವೈಶಿಷ್ಟ್ಯವನ್ನು ವರ್ಣನೆ ಮಾಡೋದಕ್ಕಿಂತ ಮೊದಲು ಅದರ ಅರ್ಥ ಏನು ಅಂತ ಅನ್ನೋದನ್ನು ಹೇಳ್ತೀನಿ. ಸಮಾನಯ ಯಾನ ಮಾಸ, ಈ ಆಚಾರ್ಯರ ಪ್ರವಚನ, ಆಚಾರ್ಯ ಸಿದ್ಧಾಂತ ಏನಿದೆ ಇದು ಬೇರೆ ಯಾವುದೇ ವಾದಿಯ, ಬೇರೆ ಯಾವುದೇ ಆಕ್ರಮಣಕಾರರ ಪ್ರತಿವಾದಕ್ಕೆ ಬಗ್ಗದೇ ಇರುವಂಥದ್ದು. ಅನಮ ಅಂದರೆ ಬಗ್ಗದೇ ಇರುವಂಥದ್ದು. ಸಮಾನಯ ಎದುರಾಳಿ ತಾವು ಇಂಥ ಅನೇಕ ಪ್ರಮಾಣಗಳನ್ನು ಪ್ರತ್ಯಕ್ಷ, ಅನುಮಾನ, ಶಬ್ದ ಹೀಗೆ ಅನೇಕ ಪ್ರಮಾಣಗಳನ್ನು ಉದಾಹರಿಸಿ ನಿಮ್ಮ ಸಿದ್ಧಾಂತವನ್ನು ಖಂಡನೆ ಮಾಡ್ತೀನಿ ಅಂತ ಬೇರೆ ಯಾರೇ ಬಂದರೂ ಕೂಡ ಆ ಸಿದ್ಧಾಂತಕ್ಕೆ, ಆ ಪ್ರತಿವಾದಕ್ಕೆ ಇದು ಬಗ್ಗದೇ ಇರುವಂಥದ್ದು. ಮಾಯಯ ತತಯ ಯಮ, ಉಳಿದೆಲ್ಲ ವಾದಗಳೇನಿವೆ ಅವುಗಳನ್ನು ಮಾಯಾವಾದ ಅಂತ ಅನ್ಬೇಕು. ಮಾಯಾವಾದ ಅಂದರೆ ಕೇವಲ ಅದ್ವೈತವಾದ ಮಾಯಾವಾದ ಅಂತಲ್ಲ. ಯಾವ ವಾದಗಳಿಗೆ ಸರಿಯಾದಂಥ ಆಧಾರಗಳಿಲ್ಲ, ಯಾವ ವಿಚಾರಧಾರೆಗಳಿಗೆ ಸರಿಯಾದಂಥ ಪ್ರಮಾಣಗಳಿಲ್ಲ, ಅವೆಲ್ಲವೂ ಕೂಡ ಮಾಯಾವಾದಗಳೇ. ಅಂಥ ಯಾವುದೇ ವಾದಕ್ಕೂ ಕೂಡ ಇದು ಬಗ್ಗದೇ ಇರುವಂಥದ್ದು. ಅಯಮ, ಇಂಥ ಸಿದ್ಧಾಂತವೇ ಬೇರೆ ಯಾವುದೂ ಇಲ್ಲ. ಯಮ ಅಂದರೆ ಅವಳಿ ಜವಳಿ ಅಂತ ಅರ್ಥ. ಅವಳಿ ಜವಳಿ ಮಕ್ಕಳಲ್ಲಿ ಒಬ್ಬನಿಗೆ ಮತ್ತೊಬ್ಬ ಹೋಲಿಕೆ, ಆ ಮತ್ತೊಬ್ಬನಿಗೆ ಮೊದಲನೇವನ ಹೋಲಿಕೆ. ಇವರ ಸಿದ್ಧಾಂತಕ್ಕೆ, ಇವರ ಪ್ರವಚನಕ್ಕೆ ಯಾವುದು ಹೋಲಿಕೆ ಅಂದರೆ ಬೇರೆ ಯಾವ ಹೋಲಿಕೆಯೇ ಇಲ್ಲ. ನಯಾಸನ ನಾಸಯಾನ ಯಾತನ ಲಲನಾತಯ. ನಯಾಸನ, ಶಾಸ್ತ್ರಗಳಲ್ಲಿ ಯಾವ್ಯಾವ ಲಕ್ಷಣಗಳನ್ನು ಹೇಳಿದ್ದಾರೆ, ಒಂದು ಸಿದ್ಧಾಂತ ಅಂತ ಆಗಬೇಕಾದ್ರೆ ಅದಕ್ಕೆ ಏನೇನು ಲಕ್ಷಣಗಳನ್ನು ಹೇಳಿದ್ದಾರೆ ಅಂಥ ಎಲ್ಲ ಲಕ್ಷಣಗಳನ್ನು ಒಳಗೊಂಡದ್ದು ಇವ್ರ ಸಿದ್ಧಾಂತ. ಆದರೆ ಉಳಿದ ಸಿದ್ಧಾಂತಗಳೇನಿವೆ, ಉಳಿದ ವಿಚಾರಧಾರೆಗಳೇನಿವೆ ಅವೆಲ್ಲ ಯಾತನ ಅಲಲನ ತಯ, ಅವುಗಳೆಲ್ಲವನ್ನು ಓದಿದರೆ ಮನುಷ್ಯನಿಗೇನೂ ಸುಖ ಇಲ್ಲ, ಕೇವಲ ಯಾತನೆ ಮಾತ್ರ, ಅಲಲನ. ಹಾಗಾಗಿಯೇ ಆ ಉಳಿದ ಸಿದ್ಧಾಂತಗಳಿಗೆ ಯಾವುದೇ ಸೊಬಗಿಲ್ಲ, ಯಾವುದೇ ಸೌಂದರ್ಯ, ಮನಸ್ಸಿಗೆ ಸಂತೋಷ ಕೊಡುವಂಥದ್ದು, ಶಾಸ್ತ್ರದ ಲಕ್ಷಣಗಳ ದೃಷ್ಟಿಯಿಂದಲೂ
ಯಾವುದೇ ರೀತಿಯಾದ ಸೌಂದರ್ಯ. ಲಲನ ಅಂದ್ರೆ ಶಾಸ್ತ್ರದ ಸೌಂದರ್ಯ, ಒಟ್ಟಾರೆ ಸೌಂದರ್ಯ. ಅಲಲನ ಅಂದ್ರೆ ಯಾವುದೇ ರೀತಿಯಾದ ಸೌಂದರ್ಯ ಇಲ್ಲದೆ ಇರುವಂಥದ್ದು. ಇದು ಅದರ ಸರಳವಾದ ಅರ್ಥ. ಆ ಶ್ಲೋಕಗಳನ್ನು ಒಂದ್ಸರಿ ಗಮನಿಸ್ರಿ. ಅದರಲ್ಲೂ ಮೊದಲನೇ ಪಾದ ಸಮಾನಯ ಯಾನ ಮಾಸ ಅಂತೇನಿದೆಯಲ್ಲ, ಇದನ್ನ ಹಿಂದು ಮುಂದಾಗಿ ಓದಿದ್ರು ಕೂಡ ಹಾಗೆ ಬರ್ತದೆ. ಸಮಾನಯ ಯಾನ ಮಾಸ ಮೊದಲನೇ ಪಾದವನ್ನು ಹಿಂದು ಮುಂದಾಗಿ ಓದಿದ್ರೆ ಅದೇ ಹಾಗೆ ಮತ್ತದನ್ನು ನಾವು ಓದ್ಬೋದು. ಇದಕ್ಕೆ ಯುಗ್ಮ ವಿಪುಲ ಅನುಷ್ಠುಪ್ ಛಂದಸ್ ಅಂತ ಕರೀತಾರೆ. ಅನುಷ್ಠುಪ್ ಛಂದಸ್ಸೇ ಇದು, ಹಿಂದೆ ಹೇಳಿದ್ವಿ. ಈ ಸರ್ಗದಲ್ಲಿ ಪ್ರತಿಯೊಂದು ಶ್ಲೋಕಕ್ಕೂ ಕೂಡ ತನ್ನದೇ ವಿಶಿಷ್ಟವಾದ ಛಂದಸ್ಸಿದೆ. ಹಾಗೆ ಆಚಾರ್ಯರ ಚರಿತ್ರೆ ಹೇಗೆ ಅನೇಕ ಘಟನೆಗಳನ್ನ, ಆಶ್ಚರ್ಯಕರ ಘಟನೆಗಳನ್ನು ಒಳಗೊಂಡದ್ದು, ವೃತ್ತ ಅಂದ್ರೆ ಘಟನೆಗಳನ್ನು ಒಳಗೊಂಡದ್ದು, ಹಾಗೆ ಈ ಸರ್ಗನೂ ಕೂಡ ಅನೇಕ ವೃತ್ತಗಳನ್ನು, ಛಂದಸ್ಸುಗಳನ್ನು ಒಳಗೊಂಡದ್ದು ಅಂತ ನೋಡಿದ್ವಿ. ಆ ಥರ ಇದು ಸಮಾನಯ ಯಾನ ಮಾಸ. ಮುಂದೆ ಮಾಯಯ ತತಯಾಯಮ ಅಂತಿದೆಯಲ್ಲ, ಅದು ಕೂಡ ಹಾಗೆ ಹಿಂದು ಮುಂದಾಗಿ ಓದಿದ್ರು ಕೂಡ ಮತ್ತೆ ಮಾಯಯ ತತಯಾಯಮ. ನಯಾಸನ ನಾಸಯಾನ ಮೂರನೇ ಪಾದ, ಅದನ್ನು ಕೂಡ ಹಿಂದು ಮುಂದಾಗಿ ಓದಿದ್ರೆ ನಯಾಸನ ನಾಸಯಾನ. ಯಾತನ ಲಲನಾತಯ ನಾಲ್ಕನೇ ಪಾದವು ಅದೇ ಥರನೇ. ಇದು ಆ ಕವಿಗಳ ಜಾಣ್ಮೆ. ಇದರಿಂದ ಏನಾಗ್ತದೆ ಅಂತಂದ್ರೆ ಬಂಧ ಮೀಮಾಂಸ ಅಂತ ಸಂಸ್ಕೃತದಲ್ಲಿ ಒಂದು ಶಾಸ್ತ್ರ ಇದೆ. ಕಾವ್ಯಗಳನ್ನು ಅಧ್ಯಯನ ಮಾಡ್ತೀವಲ್ಲ, ಕಾವ್ಯಗಳನ್ನು ಅಧ್ಯಯನ ಮಾಡುವಾಗ ಅದರಲ್ಲಿರೋ ಅಲಂಕಾರ ಯಾವುದು, ಅದರಲ್ಲಿರೋ ಛಂದಸ್ಸು ಯಾವುದು, ಅಲಂಕಾರ ಮೀಮಾಂಸ ಅಂದರೆ ಅಲಂಕಾರಗಳ ಬಗ್ಗೆ ಜಿಜ್ಞಾಸೆ. ಉತ್ಪ್ರೇಕ್ಷಾಲಂಕಾರ, ಉಪಮಾಲಂಕಾರ ಅಂದರೆ ಹೋಲಿಕೆ. ಮತ್ತೆ ಛಂದೋಮೀಮಾಂಸ ಛಂದಸ್ಸುಗಳ ಬಗ್ಗೆ, ಅದರಲ್ಲಿ ಯಾವ ಛಂದಸ್ಸಿದೆ, ಯಾವ ಛಂದಸ್ಸನ್ನು ಯಾಕೆ ಬಳಕೆ ಮಾಡಿದ್ದಾರೆ ಅನ್ನೋದನ್ನೆಲ್ಲ ನೋಡುವುದೇ ಒಂದು ವಿಶಿಷ್ಟವಾದ ಶಾಸ್ತ್ರ. ಅಲಂಕಾರಗಳ ಬಗ್ಗೆನೇ ಒಂದು ಪ್ರತ್ಯೇಕ ಗ್ರಂಥ ಇದೆ, ಹಾಗೆ ಛಂದಸ್ಸುಗಳ ಬಗ್ಗೆನೂ ಪ್ರತ್ಯೇಕ ಗ್ರಂಥ ಇದೆ, ಬಂಧಗಳ ಬಗ್ಗೆನೂ ಕೂಡ ಪ್ರತ್ಯೇಕ ಗ್ರಂಥ ಇದೆ. ಬಂಧ ಅಂದ್ರೆ ಏನು ಅಂತ ಈಗ ಹೇಳ್ತೇನೆ. ಮತ್ತೆ ಆ ಛಂದಸ್ಸನ್ನು ಉಪಯೋಗ ಮಾಡ್ತಾರಲ್ಲ, ನಾನು ಮೊನ್ನೆ ಹೇಳಿದೆ, ಆ ಶ್ಲೋಕದಲ್ಲಿ ಯಾವ ವಿಷಯ ವರ್ಣನೆ ಮಾಡಿರ್ತಾರಲ್ಲ, ಆ ವಿಷಯಕ್ಕೆ ತಕ್ಕಂತೆ ಕೆಲವೊಂದು ಬಾರಿ ಛಂದಸ್ಸನ್ನು ಆಯ್ಕೆ ಮಾಡ್ಕೊಂಡಿರ್ತಾರೆ. ಈಗ ವಾಯುಸ್ತುತಿಯಲ್ಲಿ ಪಾಂತಸ್ಮಾನ್ ಅಂತ ಶ್ಲೋಕ ಇದೆಯಲ್ಲ, ಅದು ಶಾರ್ದೂಲ ವಿಕ್ರೀಡಿತ ವೃತ್ತ ಮತ್ತೆ ಸೃಗ್ಧರಾ ವೃತ್ತ, ಅವೆರಡರ ಮೇಲಣ. ಅದು ಸಾಮಾನ್ಯವಾಗಿ ಕವಿಗಳು ಏನು ಮಾಡ್ತಾರೆ ಅಂತಂದ್ರೆ ಇಡೀ ಶ್ಲೋಕವನ್ನ 4 ಪಾದಗಳನ್ನು ಒಂದೇ ಛಂದಸ್ಸಿನಲ್ಲಿ ಹೆಣೆದಿರ್ತಾರೆ. ಆದರೆ ಆಚಾರ್ಯರು ಆ ಪಾಂತಸ್ಮಾನ್ ಅನ್ನೋ ಶ್ಲೋಕವನ್ನು ಹೆಣೆದಿದ್ದಾರಲ್ಲ, ಅದು ಆ ಶ್ಲೋಕದ ಪೂರ್ವಾರ್ಧ ಒಂದು ಛಂದಸ್ಸು, ಉತ್ತರಾರ್ಧ ಮತ್ತೊಂದು ಛಂದಸ್ಸು. ತ್ರಿವಿಕ್ರಮ ಪಂಡಿತರು ಶ್ರೀಮದ್ ವಿಷ್ಣುನಿಷ್ಠ ಅಲ್ಲಿಂದ ಹಿಡಿದು ಸುಬ್ರಹ್ಮಣ್ಯಾಕೆ ಸೂರೆ ಅನ್ನುವ ತನಕ ಸ್ತುತಿಯನ್ನು ರಚನೆ ಮಾಡಿದರು. ಅದು ವಾಯುವಿನ ಸ್ತುತಿಯಾಗಿತ್ತು. ಕೇವಲ ವಾಯುವಿನ ಸ್ತುತಿ ಬೇಡ, ಇದಕ್ಕೆ ಭಗವಂತನ ಸ್ತುತಿ ರಕ್ಷಾ ಕವಚವಾಗಿ ಆ ಕಡೆ ಈ ಕಡೆ ಇರಲಿ, ಸಂಪುಟೀಕರಣ ಇರಲಿ ಅಂತ ಆಚಾರ್ಯರಂದರು. ಅದಕ್ಕಾಗಿ ಪಾಂತಸ್ಮಾನ್ ಮತ್ತು ಲಕ್ಷ್ಮೀಕಾಂತ ಅನ್ನುವಂಥ 2 ಶ್ಲೋಕಗಳನ್ನು ಆಚಾರ್ಯರು ಸ್ವಯಂ ರಚನೆ ಮಾಡಿಕೊಟ್ರು. ರಚನೆ ಮಾಡಿಕೊಟ್ಟ ಮೇಲೆ ಆ ವಾಯುಸ್ತುತಿಯ ಪೂರ್ವಾಪರಗಳಲ್ಲಿ ಅವುಗಳನ್ನು ಪಠನ ಮಾಡುವಂಥ ರೂಢಿ ಬಂತು. ಆ ಪಾಂತಸ್ಮಾನ್ ಅಂತಿದೆಯಲ್ಲ, ಅದು ನರಸಿಂಹನ ಸ್ತೋತ್ರ. ಅಲ್ಲಿ ಏನಿದೆ ಅಂತಂದ್ರೆ ಹಿರಣ್ಯಕಶಿಪುವನ ಹೊಟ್ಟೆಯನ್ನ ಎದೆಯನ್ನು ಸೀಳಿ ಆತನ ಕರುಳನ್ನು ಹೊರಗೆ ತೆಗೆದು ಅದನ್ನು ಮಾಲೆಯಾಗಿ ಹಾಕ್ಕೊಂಡದ್ದು, ಇದು ಅದರ ಅಲ್ಲಿ ವರ್ಣನೆ ಇದೆ. ಮತ್ತೆ ಆ ನರಸಿಂಹನ ಭಯಂಕರವಾದಂತಹ ರೂಪ, ಅವನ ಆಟಾಟೋಪ, ಅದರ ವರ್ಣನೆ ಇದೆ ಆ ಶ್ಲೋಕದಲ್ಲಿ. ಇದಿಷ್ಟು ವಿಷಯ ಭಾಗವತದಲ್ಲಿ ಬಂದದ್ದೇ, ವಿಷ್ಣು ಪುರಾಣ ಇತ್ಯಾದಿಗಳಲ್ಲಿ ಬಂದದ್ದೇ, ಅದೇನು ಹೊಸದಲ್ಲ. ಆದರೆ ಅದಕ್ಕೆ ಉಪಯೋಗ ಮಾಡ್ಕೊಂಡಿರೋ ಛಂದಸ್ಸು ಏನಿದೆಯಲ್ಲ, ಅದು ಮೊದಲನೇದ್ದು ಸೃಗ್ಧರಾವೃತ್ತ. ಸೃಗ್ಧರ ಅಂತಂದ್ರೆ ನಾನು ಸ್ವಲ್ಪ ಹಿಂದೆ ಮುಂದಾಗಿ ಹೇಳಿರ್ಬೋದು, ಮೊದಲನೇದು ಶಾರ್ದೂಲ ವಿಕ್ರೀಡಿತ ಇರ್ಬೋದು, ಆಮೇಲಿಂದ ಸೃಗ್ಧರ ಇರ್ಬೋದು. ನನಗೆ ಅವೆಲ್ಲ ವಿಷಯಗಳಿಗೆ ತಲೆಯಲ್ಲಿರೋದಿಲ್ಲ, ಅಂತೂ ಸ್ವಲ್ಪ ಹಿಂದೆ ಮುಂದಿದ್ರೂ ವಿಷಯ ಸರಿ. ಸೃಗ್ಧರ ಅಂತಂದ್ರೆ, ಸೃಕ್ ಅಂದ್ರೆ ಹಾರ ಅಂತ ಅರ್ಥ, ಧರ ಅಂದ್ರೆ ಹಾಕೊಳ್ಳೋದು ಅಂತ ಅರ್ಥ, ಸೃಗ್ಧರ ಅಂದ್ರೆ ಹಾರವನ್ನು ಹಾಕೊಳ್ಳೋದು ಅಂತ ಅರ್ಥ. ಆತನ ಹೊಟ್ಟೆಯನ್ನು ಎದೆಯನ್ನು ಸೀಳಿ ಕರುಳಿನ ಮಾಲೆಯನ್ನು ಹಾಕೊಂಡದ್ದು, ಅದೊಂದು ಅರ್ಥ. ಶಾರ್ದೂಲ ವಿಕ್ರೀಡಿತ ಅಂತಂದ್ರೆ, ವಿಕ್ರೀಡಿತ ಅಂದ್ರೆ ಆಟ, ನರ್ತನ, ಕುಣಿತ ಅಂತ ಅರ್ಥ. ಹುಲಿ ಕುಣಿತ, ಅದು ಶಾರ್ದೂಲ ಅಂದ್ರೆ ಸಿಂಹ ಅಥವಾ ಹುಲಿ, ಶಾರ್ದೂಲ ವಿಕ್ರೀಡಿತ ಅಂದ್ರೆ ಹುಲಿ ಕುಣಿತ ಅಥವಾ ಸಿಂಹದ ಕುಣಿತ ಅಂತ ಅರ್ಥ. ಆ ನರಸಿಂಹನ ಭಯಂಕರವಾದ ಸ್ವರೂಪವನ್ನು ಅಲ್ಲಿ ವರ್ಣನೆ ಮಾಡೋದ್ರಿಂದ ಅಲ್ಲಿ ಶಾರ್ದೂಲ ಸಿಂಹ ಸ್ವರೂಪನಾದ ಭಗವಂತನ ನರ್ತನವನ್ನ, ಆತನ ವೈಭವವನ್ನು ವರ್ಣನೆ ಮಾಡಿರೋದ್ರಿಂದ ಅದು ಉತ್ತರಾರ್ಧದಲ್ಲಿ ಮತ್ತೊಂದು ಛಂದಸ್ಸು. ಹೀಗೆ ಒಟ್ಟಾರೆ ನರಸಿಂಹ ಏನು ಮಾಡಿದ, ಅವನ ಸ್ವರೂಪ ಏನು ಅಂತ ತೋರಿಸಲಿಕ್ಕೆ ಆ ಛಂದಸ್ಸು ಹಾಗೆ ಉಪಯೋಗ ಆಗ್ತದೆ. ಇದು ಸಂಸ್ಕೃತದಲ್ಲಿ ಮಾತ್ರ ಇರುವಂಥ ಒಂದು ವಿಶಿಷ್ಟವಾದ ಸಂಗತಿ. ಹೀಗೆ ಅಲಂಕಾರ ಮೀಮಾಂಸ ಆಯಿತು, ಛಂದೋ ಮೀಮಾಂಸ ಆಯಿತು. ಇನ್ನು ಬಂಧ ಮೀಮಾಂಸ ಅಂತ ಇನ್ನೊಂದಿದೆ. ಬಂಧ ಅಂತಂದ್ರೆ
ಹಿಡಿತ ಅಂತ ಅರ್ಥ. ಹಿಡಿತ ಅಥವಾ ಹಿಡಿತದಲ್ಲಿ ಇಟ್ಕೊಳ್ಳೋದು ಅಂತ ಅರ್ಥ. ಬಂಧ ಅಂತಂದ್ರೆ ಮತ್ತೊಂದು ಅದು ಸರಳವಾಗಿ ಗೊತ್ತಾಗುವಂತ ಅರ್ಥ ಹೇಳಿದ್ರೆ ಬಂಧ ಅಂದ್ರೆ ಟೇಬಲ್ ಅಂತ ಅರ್ಥ. ಟೇಬಲ್ ಅಂದ್ರೆ ಒಂದು ಚಾರ್ಟ್. ಈ ಚಾರ್ಟ್ ಅಂತ ಯಾಕೆ ಹೇಳಿದೆ ಅಂತಂದ್ರೆ, ಈಗ ನಿಮ್ಮ ಕಣ್ಣೆದುರಿಗೆ ಒಂದು ಚೌಕಾಕಾರದ ಚಾರ್ಟ್ ಅನ್ನು ನನ್ನ ತಲೆಯಲ್ಲಿ ನೀವು ಗಮನಕ್ಕೆ ತಂದ್ಕೊಂಡ್ರೆ ಚಚ್ಚೌಕಾಕಾರದ ಒಂದು ಚಾರ್ಟ್ ಅದು. ಮೇಲೆ ಬಲಕಿನಿಂದ ಎಡಗಡೆ 8 ಮನೆ, ಹಾಗೆ ಮೇಲಿನಿಂದ ಕೆಳಗಿನ ತನಕನೂ ಕೂಡ 8 ಮನೆ, ಹೀಗೆ ಒಟ್ಟು 64 ಮನೆಗಳಿದ್ದಂಥ ಒಂದು ಚಾರ್ಟ್ ಅನ್ನು ನೆನಪು ಮಾಡಿ ಒಂದು ನಿಮ್ಮ ಗಮನದಲ್ಲಿ ತಂದ್ಕೊಳ್ಳಿ. ಅಲ್ಲಿ ಮೇಲ್ಗಡೆ ಆ ಮೊದಲನೇ ಮನೆಯಲ್ಲಿ ಸಮಾನಯ ಯಾನ ಮಾಸ ಅಂತ ಬರೀತಾ ಹೋಗ್ರಿ. ಸಮಾನಯ ಯಾನ ಮಾಸ 8 ಅಕ್ಷರ ಆಯ್ತು, ಒಂದು ಪಾದ ಆಯ್ತು. ಮತ್ತೆ ಆ ಮೇಲಿನಿಂದ 2ನೇ ಸಾಲಿನಲ್ಲಿ ಮಾಯಯ ತತಯಾಯಮ ಅಂತ ಬರೀರಿ, 2ನೇ ಪಾದ ಬರೀರಿ. 3ನೇ ಸಾಲಿನಲ್ಲಿ ನಯಾಸನ ನಾಸಯಾನ, 4ನೇ ಸಾಲಿನಲ್ಲಿ ಯಾತನ ಲಲನಾತಯ. ಇದನ್ನ ಬರೆದ್ರಿಂದ ಏನು ಆಯ್ತು ಅದು ನಿಮ್ಗೆ ಆಮೇಲೆ ಗೊತ್ತಾಗ್ತದೆ. ಇದು 4 ಸಾಲ ಆಯ್ತಲ್ಲ. ಮತ್ತೆ ಕೆಳಗಿನಿಂದ 8 ಸಾಲ ಇದೆಯಲ್ಲ, ಕೆಳಗಿನಿಂದ ಮತ್ತೆ ಸಮಾನಯ ಯಾನ ಮಾಸ. ಅದರ ಮುಂದೆ 7ನೇ ಸಾಲಿನಲ್ಲಿ ಮಾಯಯ ತತಯಾಯಮ, 6ನೇ ಸಾಲಿನಲ್ಲಿ ನಯಾಸನ ಯಾಸಮಾನ, ಮುಂದೆ 5ನೇ ಸಾಲಿನಲ್ಲಿ ಯಾತನ ಲಲನಾತಯ. ಮೇಲಿಂದ ಕೆಳಗೆ 4 ಸಾಲುಗಳು, ಕೆಳಗಿನಿಂದ ಮೇಲೆ 4 ಸಾಲುಗಳು. ಹೀಗೆ ಬರಿತಾ ಹೋದ್ರೆ ಅದು ನೀವು ಟೇಬಲ್ ಹೇಗಿರ್ತದೆ ನಿಮ್ಗೆ ಕಲ್ಪನೆ ಬರ್ಲಿಕ್ಕಾಗಿ ಹೇಳಿದೆ. ನೀವು ಆಮೇಲೆ ಪುಸ್ತಕ ನೋಡಿದ್ರೆ ನಿಮಗೆ ಗೊತ್ತಾಗ್ತದೆ. ಮೇಲಿಂದ 1ನೇ ಮನೆಯಿಂದ 8ನೇ ಮನೆ ತನಕ ಬರಿತೀವಲ್ಲ, ಸಮಾನಯ ಯಾನ ಮಾಸ. ನೀವು ಅದನ್ನು ಆ ಕಡೆಯಿಂದ ಈ ಕಡೆ ಓದಿದ್ರು ಕೂಡ ಸಮಾನಯ ಯಾನ ಮಾಸನೆ. ಮುಂದೆ ಆ ಮೇಲಿನಿಂದ ಕೆಳಗೆ ಹೋದ್ರೆ, ನಾನು ನಿಮಗೆ ಬಲಗಿನಿಂದ ಎಡಕ್ಕೆ ಮಾತ್ರ ಅವಾಗ ಹೇಳಿದೆ. ಅದಷ್ಟೇ ಅಲ್ಲ, ಈ 2ನೇ ಪಾದ ಬರೆದಿದ್ದೀವಲ್ಲ, ಆ 2ನೇ ಪಾದದ ಮೊದಲನೇ ಅಕ್ಷರ, 3ನೇ ಪಾದದ ಮೊದಲನೇ ಅಕ್ಷರ, 4ನೇ ಪಾದದ ಮೊದಲನೇ ಅಕ್ಷರ, ಇವನ್ನೆಲ್ಲ ಲೆಕ್ಕ ಹಾಕ್ತಾ ಹೋದ್ರೆ ಮತ್ತೆ ಅದು ಮೇಲಿಂದ ಕೆಳಗೆ ಸಮಾನಯ ಯಾನ ಮಾಸ. ಮತ್ತೆ 2ನೇ ಮನೆ, ಆ 2ನೇ ಮನೆಯಿಂದ ಕೆಳಗೆ ಬಂದ್ರೆ ಅದು ಮಾಯಯ ತತಯಾಯಮ. 3ನೇ ಸಾಲು ಮತ್ತೆ ಹಾಗೆ ಕೆಳಗಿನಿಂದಲೂ ಕೂಡ ಅದೇ ಥರ. ಹೀಗೆ ಅದಕ್ಕೊಂದು ಜೋಡಣೆ ಇದೆ. ಸಮಾನಯ ಯಾನ ಮಾಸ ಅನ್ನೋದು ಬಲಗಿನಿಂದ ಎಡಗಡೆ ಒಂದೇ ರೀತಿಯಾಗಿ, ಹಾಗೆ ಮೇಲಿನಿಂದ ಕೆಳಗೆ ಒಂದೇ ರೀತಿಯಾಗಿ, ಮತ್ತೆ ಕೆಳಗೆ ತಗೊಂಡ್ರೆ ಕೆಳಗಿನಿಂದ ಬಲಕಿನಿಂದ ಎಡಗಡೆ ಅದು ಒಂದೇ ರೀತಿ, ಕೆಳಗಿನಿಂದ ಮೇಲಕ್ಕೆ ಹೋದ್ರೂ ಅದು ಒಂದೇ ರೀತಿ. ಹೀಗೆ ಇಡೀ ಶ್ಲೋಕವನ್ನ 8 ಅಕ್ಷರದ ಶ್ಲೋಕ ಅದು. 8 ಅಕ್ಷರಗಳ ಒಂದು ಪಾದ, ಒಟ್ಟಾರೆ 32 ಅಕ್ಷರಗಳು ಆ ಅನುಷ್ಠುಪ್ ಛಂದಸ್ಸಿನಲ್ಲಿ. ಅವುಗಳನ್ನು ಹೀಗೊಂದು ಜೋಡಿಸಿದ್ರೆ ಒಂದು ಬಂಧ ತಯಾರಾಗ್ತದೆ. ಬಂಧ ಅಂದ್ರೆ ಚಾರ್ಟ್ ಅಥವಾ ಟೇಬಲ್, ಅದನ್ನ ಹೀಗೆ ಹೇಳ್ತಾರೆ. ಇದಕ್ಕೆ ಸರ್ವತೋಭದ್ರ ಮಂಡಲ ಅಂತ ಹೀಗೆ ಕರೀತಾರೆ. ಮುಂದೆ ಇನ್ನೊಂದು ಬೇರೆ ಬೇರೆ ಮಂಡಲಗಳು ಮುಂದೆಲ್ಲ ನೋಡ್ತೇವೆ. ಖಡ್ಗ ಮಂಡಲ, ಚಕ್ರಮಂಡಲ, ಧನುರ್ಮಂಡಲ, ಮತ್ತೆ ಒನಕೆಯ ಮಂಡಲ, ಒನಕೆ ಆಕಾರದ ಅಕ್ಷರದ್ದು. ನೀವು ಅಕ್ಷರಗಳನ್ನು ಹೇಗೆ ಜೋಡಿಸ್ತೀರಿ ಅದನ್ನು ಜೋಡಿಸಿ ಅವುಗಳಿಗೊಂದು ರೇಖೆ ಹೇಳಿದ್ರೆ ಅಂತ ಒಂದು ಚಿತ್ರ ತಯಾರಾಗ್ತದೆ. ಇನ್ನೂ ನೀವು ಸ್ಪಷ್ಟವಾಗಿ ಉದಾಹರಣೆ ಕೊಡಬೇಕು ಅಂತಂದ್ರೆ, ಸಣ್ಣ ಮಕ್ಕಳಿಗೆ ಒಂದು ಚಚ್ಚೌಕವಾದ ಬಿಳಿ ಹಾಳೆಯಲ್ಲಿ ಅಂಕಿಗಳನ್ನು ಬರೆದಿರ್ತಾರೆ. 1ರಿಂದ 38 ತನಕ 40 ತನಕ ಏನೋ ಬರೆದಿರ್ತಾರೆ. ಇವುಗಳಿಗೆ ಆ ಅಂಕಿಗಳಿಗೆ ಅನುಸಾರವಾಗಿ ಒಂದು ರೇಖೆ ಎಳಿತಾ ಹೋಗಿದೆ ಅಂತ ಹೇಳಿದ್ರೆ, ರೇಖೆ ಎಳೆದ್ಮೇಲೆ ಒಂದು ಚಿತ್ರ ತಯಾರಾಗ್ತದಲ್ಲ, ಆ ಥರ ಇದು ಕೂಡ. ಖಡ್ಗ ಮಂಡಲ, ಧನುರ್ಮಂಡಲ, ಹಲಮಂಡಲ, ತ್ರಿಶೂಲ ಮಂಡಲ ಅಂತ ಹೀಗೆ ಬೇರೆ ಬೇರೆ ಮಂಡಲಗಳಿವೆ. ಇವೆಲ್ಲ ಬಂಧಗಳು. ಸ್ವಸ್ತಿಕ ಮಂಡಲ, ಪಂಚತೀರ್ಥ ಮಂಡಲ, ಹೀಗೆ ಗದಾ ಮಂಡಲ, ಹೀಗೆ ನಾನಾ ಥರದ ಮಂಡಲಗಳು. ಇವನ್ನೆಲ್ಲ ಹೆಣೆದಿರುವಂಥ, ಅದನ್ನು ತೋರಿಸುವಂಥ ಶಾಸ್ತ್ರವೂ ಕೂಡ ಪ್ರತ್ಯೇಕವಾಗಿದೆ. ಈ ನಮಗೆ ಮಧ್ವವಿಜಯವನ್ನು ಓದಲಿಕ್ಕೆ ವೇದಾಂಗ ತೀರ್ಥರ ವ್ಯಾಖ್ಯಾನ, ವಿಶ್ವಪತಿ ತೀರ್ಥರ ವ್ಯಾಖ್ಯಾನ ಮತ್ತು ಚಲಾರಿ ಆಚಾರ್ಯ ವ್ಯಾಖ್ಯಾನ, ಈ ಬೇಕಾಷ್ಟು ವ್ಯಾಖ್ಯಾನಗಳಿದ್ದು. ಅಂಥ ಎಷ್ಟೋ ಕೆಲವು ಪ್ರಾಚೀನ ವ್ಯಾಖ್ಯಾನಗಳಲ್ಲಿ ಆ ತಾಳ ಗ್ರಂಥಗಳಲ್ಲೇ ಈ ಮಂಡಲಗಳನ್ನೆಲ್ಲ ಚಿತ್ರ ಮಾಡಿದ್ರು ಅವರು ಆಗಿನ ಕಾಲದಲ್ಲಿ. ಇವತ್ತು ನಮಗೆ ಪ್ರಿಂಟೆಡ್ ಪುಸ್ತಕಗಳು ಸಿಕ್ಕಿಬಿಟ್ಟಿವೆ, ಬಹಳ ಅನಾಯಾಸವಾಗಿ ಎಲ್ಲಾನು ಓದಿ ನಾವು ಹೇಳ್ತೇವೆ. ಆ ಕಾಲದಲ್ಲಿ ಅವರು ತಾಳಪತ್ರದಲ್ಲೇ ಆ ಮಂಡಲಗಳನ್ನೆಲ್ಲ ಚಿತ್ರಣ ಮಾಡಿದ್ರು. ಅದನ್ನ ಈ ಇತ್ತೀಚೆಗೆ ಮುದ್ರಣ ಮಾಡಿಸಿ ಓದುಗಳ ಅನುಕೂಲಕ್ಕಾಗಿ ಅದನ್ನೆಲ್ಲ ಪ್ರದರ್ಶನ ಮಾಡುವಂಥ ವ್ಯವಸ್ಥೆ ಆಗಿದೆ. ಇವೆಲ್ಲ ವ್ಯಾಖ್ಯಾನಗಳ ಅಂಶಗಳು ಮತ್ತು ಇನ್ನೂ ಎಷ್ಟೋ ಸಂಶೋಧನಾತ್ಮಕ ವಿಷಯಗಳು ಇದನ್ನೆಲ್ಲ ಸೇರಿಸಿ
ಅಲಂಕಾರಗಳು, ಛಂದಸ್ಸುಗಳು, ಬಂಧಗಳು ಇವನ್ನೆಲ್ಲ ಸೇರಿಸಿ ಗೋವಿಂದಾಚಾರ್ಯರ ತತ್ವಚಂದ್ರಿಕಾ ಅಂತ ವ್ಯಾಖ್ಯಾನ ಇದೆ. ಅದೊಂದು ವಿಶಿಷ್ಟವಾದಂತಹ ವ್ಯಾಖ್ಯಾನ. ಹೀಗದು 48ನೇ ಶ್ಲೋಕ. ಶ್ಲೋಕದಲ್ಲಿ ಅಂತ ಅದ್ಭುತವಾದ ಅರ್ಥವೈಶಿಷ್ಟ್ಯ ಏನಿಲ್ಲ, ಆದರೆ ಆ ಶ್ಲೋಕವನ್ನು ಹೆಣೆದಿರುವ ರೀತಿ ಇದು ಈ ಥರದ್ದು ವಿಶಿಷ್ಟವಾದದ್ದು. ಆದ್ರಿಂದಲೇ ಇಷ್ಟೆಲ್ಲ ಹೀಗಿರೋದ್ರಿಂದಲೇ ಮಧ್ವವಿಜಯ ಏನಿದೆಯಲ್ಲ ಅದನ್ನು ಮಂತ್ರ ತುಲ್ಯವಾದಂತಹ ಕಾವ್ಯ. ವಾಯುಸ್ಥಿತಿ ಹೇಗೆ ಮಂತ್ರ ತುಲ್ಯವಾದದ್ದು, ಅದನ್ನು ಪುರಶ್ಚರಣಾದಿಗಳನ್ನು ಮಾಡೋದರಿಂದ ಜನ ಹೇಗೆ ನಾನಾ ಥರದ ಲಾಭಗಳನ್ನು ಪಡ್ಕೊಂಡಿದ್ದಾರೋ ಅದೆಲ್ಲರಿಗೂ ಕೂಡ ಅನುಭವಿಸಿದ್ದಾಗಿದೆಯೋ ಹಾಗೆ ಮಧ್ವವಿಜಯದ 16 ಸರ್ಗಗಳನ್ನು ಕೆಲವರು ನಿತ್ಯ ಪಾರಾಯಣ ಮಾಡೋರಿದ್ದಾರೆ. ಅಥವಾ ಏನೋ ದೊಡ್ಡ ಸಮಸ್ಯೆ ಬಂದಾಗ ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಿಕ್ಕಾಗಿ ಪಾರಾಯಣ ಮಾಡೋರಿದ್ದಾರೆ. 7ನೇ ಸರ್ಗವನ್ನು ಅಲ್ಲೆಲ್ಲ ಆಚಾರ್ಯರು ನಾರಾಯಣನನ್ನ ವೇದವ್ಯಾಸನನ್ನ ವರ್ಣನೆ ಮಾಡಿದ್ದಿದೆ, ಅದನ್ನು ಪಾರಾಯಣ ಮಾಡೋರಿದ್ದಾರೆ. 10ನೇ ಸರ್ಗವನ್ನು ಪಾರಾಯಣ ಮಾಡೋರು ಕೆಲವರಿದ್ದಾರೆ. ಯಾಕಂದ್ರೆ ಇಲ್ಲಿ ನಾನಾ ಥರದ ಪವಾಡಗಳ ವರ್ಣನೆ ಇಲ್ಲಿ ಬಂದಿದೆ, ಇದನ್ನು ಪಾರಾಯಣ ಮಾಡೋರಿದ್ದಾರೆ. 16ನೇ ಸರ್ಗದಲ್ಲಿಯೂ ಕೂಡ ಅನೇಕ ಪವಾಡಗಳ ವರ್ಣನೆ ಬರ್ತದೆ, ಅದನ್ನು ಪಾರಾಯಣ ಮಾಡೋರಿದ್ದಾರೆ. ಇಂತಿಂಥ ಸರ್ಗಗಳನ್ನು ಪಾರಾಯಣ ಮಾಡ್ರಿ ಅಂತೆಲ್ಲ ಹೇಳ್ತಾರೆ. ಹೀಗೆ ಒಟ್ಟು 16 ಸರ್ಗಗಳು ಒಟ್ಟು. ಇದನ್ನೆಲ್ಲ ಪಾರಾಯಣ ಮಾಡ್ಲಿಕ್ಕೆ ಆಗದೆ ಇದ್ರೆ, ಅನುಸಂಧಾನ ತಂದ್ಕೊಳ್ಳಿಕ್ಕೆ ಆಗದೆ ಇದ್ರೆ ಪ್ರಮೇಯ ನವಮಾಲಿಕಾ ಅಂತ ಇದೇ ನಾರಾಯಣ ಪಂಡಿತರು ಮಾಡಿದಂಥ ಮತ್ತೊಂದು ಗ್ರಂಥ ಇದೆ. ಅದನ್ನು ನಾನು ನಡುವೆ ಉಲ್ಲೇಖ ಮಾಡಿದ್ದೆ. ಕೇವಲ 32 ಶ್ಲೋಕಗಳ ಒಂದು ಸಣ್ಣ ಗ್ರಂಥ ಅದು. ಅದು ಮಧ್ವವಿಜಯದ 16 ಸರ್ಗಗಳೇನಿವೆ, ಒಂದೊಂದು ಸರ್ಗಕ್ಕೆ ಸಂಬಂಧಪಟ್ಟಂತೆ 2 ಶ್ಲೋಕ, ಆ ಸರ್ಗದ ಸಾರಾಂಶವನ್ನು ಸಂಗ್ರಹ ಮಾಡಿರುವಂಥ ಒಂದು ಶ್ಲೋಕ. ಅದರ ಪಾರಾಯಣನೂ ಕೂಡ ಎಲ್ಲ ರೀತಿಯಾದ ಫಲಗಳಿಗೆ ದಾಯಕ ಅಂತ ಸಂಪ್ರದಾಯ ನಂಬಿಕೊಂಡು ಬಂದಿದೆ. ಮುಂದಿಂದು 10ನೇ ಸರ್ಗದ 49ನೇ ಶ್ಲೋಕ. ಪ್ರಾಜ್ಞೋ ರಾಜ್ಞಾಂ ತ್ರಿದಿವ ಪದವೀಂ ಕೌರವಂ ಕ್ಷೇತ್ರಮಾಪ್ತಃ ಸಸ್ಮಾನಾಥ ಸ್ವವಿಹೃತಿ ಪತದ್ಧಸ್ತಿ ಯುದ್ಧೋತ್ಸವಾನಾಂ ಸತ್ಯಾತ್ಮಾದ್ಯೈರಿಹ ಪರಿವೃತೋ ಭಾವಿ ಮಾರೀಚ ದೃಗ್ಭಿಃ ವಿಸ್ಮೇರೈಸ್ವೈರ್ ನಿಜ ನೃಪತನೋ ಹೇತು ದೃಷ್ಟ್ಯಾ ಚತುಷ್ಟೈಃ. ಕೌರವಂ ಕ್ಷೇತ್ರಮಾಪ್ತಃ, ಕುರುಕ್ಷೇತ್ರಕ್ಕೆ ಬಂದ್ರು ಆಚಾರ್ಯರು. ಹಸ್ತಿನಪುರ, ಅಲ್ಲಿಂದ ಕಾಶಿ, ಇದ್ರದ್ದೆಲ್ಲ ವರ್ಣನೆ ಬಂದಿತ್ತು. ಮುಂದೆ ಕುರುಕ್ಷೇತ್ರಕ್ಕೆ ಬಂದರು. ಕುರುಕ್ಷೇತ್ರಕ್ಕೆ ಬಂದಾಗ ಅದು ಎಂಥದ್ದು ಕುರುಕ್ಷೇತ್ರ ಅಂದರೆ ರಾಜ್ಞಾಂ ತ್ರಿದಿವ ಪದವಿ. ಎಲ್ಲ ರಾಜರು ಯಾರಲ್ಲಿ ಮರಣಿಸಿರ್ತಾರೆ ಅವರಿಗೆಲ್ಲ ಸದ್ಗತಿ ಕೊಡುವಂಥ ಒಂದು ಕ್ಷೇತ್ರ ಅದು, ತ್ರಿದಿವ ಪದವಿ ಅಂತ ಕ್ಷೇತ್ರ. ಅಲ್ಲಿ ಆಚಾರ್ಯರು ಬಂದಾಗ 4200 ವರ್ಷಗಳ ಹಿಂದೆ ತಾವು ಭೀಮಸೇನಾಗಿದ್ದಾಗ ಆನೆಗಳ ಜೊತೆ ಏನು ಯುದ್ಧ ಮಾಡ್ತಿದ್ರಲ್ಲ ಅದನ್ನೆಲ್ಲ ಅವ್ರು ನೆನಪು ಮಾಡ್ಕೊಂಡ್ರಂತೆ. ಅವರಿಗೆ ಮನುಷ್ಯರ ಜೊತೆ ಯುದ್ಧ ಮಾಡಿದ ಒಂದು ಲೆಕ್ಕವೇ ಅಲ್ಲ, ಮನುಷ್ಯರವರಿಗೆ ಒಂದು ಈಡೇ ಅಲ್ಲ, ಪ್ರತಿಸ್ಪರ್ಧಿಗಳೇ ಅಲ್ಲ. ಆಚಾರ್ಯರು ಆ ಆನೆಗಳನ್ನು ಹೇಗೆ ದಮನ ಮಾಡ್ತಾ ಇದ್ರು ಅನ್ನೋದನ್ನ ನೆನಪು ಮಾಡ್ಕೊಂಡ್ರು. ತನ್ನ ಏಟುಗಳಿಗೆ ಧರಾಶಾಯಿ ಆಗ್ತಿದ್ದಂಥ ಆನೆಗಳ ಗುಂಪನ್ನು ಅಲ್ಲಿ ನೆನಪು ಮಾಡ್ಕೊಂಡ್ರು ಆ ಕುರುಕ್ಷೇತ್ರದಲ್ಲಿ. ಮತ್ತೆ ಅವ್ರ ಜೊತೆ ಸತ್ಯತೀರ್ಥರು, ಉಪೇಂದ್ರ ತೀರ್ಥರು ಮೊದಲಾದ ಶಿಷ್ಯರಿದ್ರಲ್ಲ ಅವರಿಗೆ ಒಂದು ಕಡೆ ಒಂದು ಆಶ್ಚರ್ಯದ ಸಂಗತಿಯನ್ನು ತೋರಿಸಿದ್ರು. ಅದೇನಂದ್ರೆ ಒಂದು ತೀರ್ಥವೋ ಸರೋವರೋ ಯಾವುದೋ ಒಂದು ಜಾಗ, ಒಂದು ಏಕಾಂತ ಒಂದು ಪ್ರದೇಶ, ಅಲ್ಲಿ ಒಬ್ಬ ತಪಸ್ವಿ ಅಂತ ಕಾಣುವವನು ತಪಸ್ ಮಾಡ್ತಾ ಕೂತಿದ್ದ. ಆಚಾರ್ಯರು ಅವ್ರಿಗೆ ಹೇಳಿದ್ರು, ನೋಡಿ ಅಲ್ಲಿ ಕೂತಿದ್ದಾನಲ್ಲ ಇವನು ಮುಂದಿನ ಕಲ್ಪದಲ್ಲಿ ಮಾರೀಚ ಆಗವನಿದ್ದಾನೆ. ಮುಂದೆ ರಾಮಾಯಣ ಏನು ನಡೀತದಲ್ಲ ಆಗ ಮತ್ತೆ ರಾವಣ ರಾಮ ಇವರೆಲ್ಲ ಇರ್ತಾರೆ, ಮತ್ತೆ ಅಲ್ಲಿ ಮಾರೀಚನ ಪಾತ್ರನೂ ಬೇಕಲ್ಲ, ಅದಕ್ಕೆ ಆ ಮಾರೀಚನ ಪಾತ್ರ ವಹಿಸುವನು ಇವನು ಅಂತ ಅವನನ್ನು ತೋರಿಸಿದ್ರಂತೆ. ಮಾರೀಚನ ಪಾತ್ರ ವಹಿಸಬೇಕಾದ್ರೆ ದುಷ್ಟನಾಗಿರ್ಬೇಕು. ನಾನು ತಪಸ್ಸು ಮಾಡ್ತಾ ಕೂತಿದ್ದ, ಏನೋ ಧ್ಯಾನ ಮಾಡ್ತಾ ಕೂತಿದ್ದ, ಏನೋ ಆನ್ನಿಕನೋ ಮತ್ತೊಂದೇನೋ ಮಾಡ್ತಾ ಕೂತಿದ್ದ. ಆವಾಗ ಶಿಷ್ಯರು ಏನ್ ಮಾಡಿದ್ರಂತೆ, ಅಲ್ಲಿ ಹೋಗಿ ಅವನನ್ನು ಸ್ವಲ್ಪ ಪರೀಕ್ಷೆ ಮಾಡಿದ್ರು, ಅವನ ಗುಣ ಸ್ವಭಾವ ಎಂಥದ್ದು. ಭಗವದ್ವೇಷ ಅವನಿಗೆ. ತಪಸ್ಸು ಮಾಡ್ತಿದ್ರು ಕೂಡ ನಖಶಿಖಾಂತ ಭಗವಂತನ ಕುರಿತಾದ ದ್ವೇಷ ಇತ್ತು. ಆದ್ದರಿಂದ ಆಚಾರ್ಯ ಹೇಳಿದ್ದು ಸತ್ಯ ಅಂತ ಅವ್ರು ತಿಳ್ಕೊಂಡ್ರು. ಮೇಲ್ನೋಟಕ್ಕೆ ತಪಸ್ವಿ. ಇದನ್ನ ಆಚಾರ್ಯ ತೋರಿಸಿದ್ರು. ಅವ್ರಿಗೆ ಬಹಳ ಆಶ್ಚರ್ಯ ಅನಿಸಿತ್ತು. ಸತ್ಯತೀರ್ಥರು, ಉಪೇಂದ್ರ ತೀರ್ಥರು ಮೊದಲಾದ ಶಿಷ್ಯರಿಗೆ ವಿಸ್ಮಯ ಆಯಿತು ಅವರಿಗೆ ಅಂತ ವರ್ಣನೆ ಇದೆ. ಮತ್ತೊಂದು ಸಂಗತಿ, ವಿಸ್ಮೇರೈ ಸ್ವೈಹಿ ನಿಜ ನೃಪತನು ಹೇತಿ ದೃಷ್ಟ್ಯ ಅತಿ ತುಷ್ಟೈಹಿ. ಆಚಾರ್ಯರು ಅವ್ರಿಗೆ ಹೇಳಿದ್ರು, ಇಲ್ಲೊಂದು ಜಾಗ ಇದೆ, ಜಾಗವನ್ನು ಅಗೀರಿ ಅಂತ ಹೇಳಿದ್ರು. ಅಗಿದ್ರೆ ಅಲ್ಲೊಂದು ಆಯುಧ ಹೊರಗೆ ಬಂತು. ಆಯುಧ ಹೊರಗೆ ಬಂದಾಗ ಇದು ಯಾವ ಆಯುಧ? ಗದೆ ಅದು. ಅದನ್ನ ಮೂಲ ಶ್ಲೋಕದಲ್ಲಿ ಹೇಳಿಲ್ಲ, ಮಧ್ವವಿಜಯದ ಶ್ಲೋಕದಲ್ಲಿ ಗದೆ ಅಂತ ಹೇಳಲಿಲ್ಲ. ಆದ್ರೆ ಮಧ್ವವಿಜಯಕ್ಕೆ ನಾರಾಯಣ ಪಂಡಿತರೇ ಭಾವಪ್ರಕಾಶಕ ಅಂತ ವ್ಯಾಖ್ಯಾನ ಬರ್ತಿದ್ದಾರಲ್ಲ,
ಖಾತೆ ಅಮುನೋಕ್ತೆ ಕುತಲೆ ಮಹಾಗದಾಂ, ದೊಡ್ಡದೊಂದು ಗದೆ ಹೊರಗೆ ಬಂತು. ಆ ಗದೆ ಹೊರಗೆ ಬಂದಾಗ ಅದನ್ನು ತೋರಿಸಿದ್ರು. ಇದು ಯಾರ್ದು ಗದೆ? ನೀವೆಲ್ಲ ನನ್ನ ಜೊತೆ ಆವಾಗ ನನಗೆ ಅನುಚರರಾದಂಥ ರಾಜರಾಗಿದ್ರಿ, ಆವಾಗ ನೀವು ಕೂಡ ನನ್ನ ಜೊತೆ ಯುದ್ಧ ಮಾಡಿದ್ರಿ, ಅದು ನಿಮ್ಮದು ಒಂದು ಆಯುಧ ಇದು ಅಂತ ತೋರಿಸಿದ್ರು. ಮತ್ತೆ ಇನ್ನೂ ಅನೇಕ ಜನ ಶಿಷ್ಯರ ಆಯುಧಗಳನ್ನು ಕೂಡ ತೋರಿಸಿದ್ರು ಅಂತ ನಾವು ಕಥಾ ಕೇಳ್ತೀವಿ. ಈಗ ನಮಗೆ ಒಟ್ಟಾರೆ ಆಚಾರ್ಯರ ಜೀವನ ಚರಿತ್ರೆ ಅಂತ ಏನಿಗೆ ಉಪಲಬ್ಧ ಇದೆಯಲ್ಲ, ಕನ್ನಡದ ಅನುವಾದಗಳನ್ನ ಓದ್ತೀವಲ್ಲ, ಅದರಲ್ಲಿ ಒಂದೊಂದು ರೀತಿಯಲ್ಲಿ ಸ್ವಲ್ಪ ಸ್ವಲ್ಪ ಏನೇನೋ ಮಿಶ್ರಣಗಳು, ಕಲಬೆರಕೆಗಳು, ಕೆಲವು ಶುದ್ಧವಾದ ಕಲಬೆರಕೆ, ಕೆಲವು ಅಶುದ್ಧವಾದ ಕಲಬೆರಕೆ, ಇವೆಲ್ಲ ಇರೋದು ಕಂಡು ಬರ್ತದೆ. ಅಂತೂ ಉಳಿದ ಶಿಷ್ಯರದು ಕೂಡ ಆಯುಧಗಳನ್ನ ಅಲ್ಲಿ ತೋರಿಸಿದ್ರು ಅಂತ. ಈ ಪಾರಂಪರಿಕವಾಗಿ ಎಲ್ಲರೂ ನಂಬೋದು ಏನಂತಂದ್ರೆ, ಆಚಾರ್ಯರು ಇದು ನನ್ನ ಗದೆ ಅಂತ ಹೇಳಿದ್ರು ಅಂತ. ಆಚಾರ್ಯರ ಗದೆ ಅದು, ಭೀಮಸೇನನ ಗದೆ ಅಂತ ಹೇಳಿದ್ರು ಅಂತ. ಆದರೆ ಗೋವಿಂದಾಚಾರ್ಯನ ಅಭಿಪ್ರಾಯ ಪಡ್ತಾರೆ ಅಂದರೆ ಅದು ಭೀಮಸೇನನ ಗದೆ ಆಗಿರ್ಲಿಕ್ಕಿಲ್ಲ. ಯಾಕೆಂದ್ರೆ ಮಣ್ಣಿನೊಳಗೆ ಹೂತು ಹೋಗಬೇಕಾದ್ರೆ ಯಾವನೋ ಒಬ್ಬ ರಾಜ ಅಲ್ಲಿ ಮರಣಿಸಿದ್ದ. ಕೌರವರ ಕಡೆಯೂ ಪಾಂಡವರ ಕಡೆಯೂ ಅಸಂಖ್ಯ ಜನ ಧರಾಶಾಯಿಗಳಾದ್ರಲ್ಲ, ಅಲ್ಲಿ ದೇಹ ಬಿಟ್ರಲ್ಲ, ಅವ್ರದ್ದು ಎಷ್ಟೋ ಆಭರಣಗಳು, ಅವು ಅನೇಕ ಸಂಗತಿಗಳು, ಆಯುಧಗಳು, ಗದೆ ಇವೆಲ್ಲ ಭೂಮಿಯೊಳಗೆ ಹೂತು ಹೋಗಿದ್ದು. ಅಂಥದ್ದೊಂದು ಹೊರಗೆ ಬಂತು. ಭೀಮಸೇನ ಗದೆ ಅಲ್ಲಿ ಹೂತು ಹೋಗಿರೋ ಸಾಧ್ಯತೆ ಇಲ್ಲ. ಭೀಮಸೇನ ಯುದ್ಧ ಆದ ಬಳಿಕವೂ ಕೂಡ 36 ವರ್ಷ ಬದುಕಿ ಇದ್ದವನು, ಆಮೇಲೆ ಸ್ವರ್ಗಾರೋಹಣ ಮಾಡಿದವನು ಉಳಿದ ಪಾಂಡವರ ಜೊತೆಗೆ. ಆತನ ಜೊತೆಗೆ ಆ ಗದ ಇದ್ದಿರಬೇಕಲ್ಲ. ಮತ್ತೆ ಉಳಿದವರಂತೆ ಅದು ಸಾಧಾರಣವಾದ ಗದ ಅಲ್ಲ ಭೀಮಸೇನಂದು, ಅದು ಎಷ್ಟೋ ತೂಕ ಉಳಿದು ಅಂತ ನಾನು ಹಿಂದೆ ಹೇಳಿದ್ದೆ. ಎಷ್ಟೋ 20,000 ಗಾಂಡೀವ 20,000 ಕಿಲೋ ತೂಕ ಇತ್ತು ಅಂತ ಹೇಳಿದ್ದೆ. ಇದು ಲಕ್ಷ ಎಷ್ಟೋ ಇತ್ತು ಅಂತ ಹೇಳಿದ್ದೆ, ನನಗೀಗ ನೆನಪಿಲ್ಲ. ಮತ್ತು ಆ ಗದೆ ಅದು ಮಾಂಧಾತ ರಾಜನ ಗದೆ. ಪಾಂಡವರು ರಾಜಸೂಯಾಗ ಮಾಡೋದಕ್ಕಿಂತ ಮೊದಲು ಅವರಿಗೆ ಅದ್ಭುತವಾದ ಮಂಟಪವನ್ನು, ಮಯ ಸಭಾವನ್ನು ರಚನೆ ಮಾಡಿಕೊಟ್ನಲ್ಲ ಮಯ. ಆಗ ಒಂದಿಷ್ಟು ಮುತ್ತು ರತ್ನಗಳನ್ನೆಲ್ಲ ಹಿಮಾಲಯದ ಕಡೆಯಿಂದ ತಗೊಂಡು ಬಂದ ಅವನು. ತಗೊಂಡು ಬಂದು ಆ ಎಲ್ಲ ಮುತ್ತು ರತ್ನ ಸಂಪತ್ತನ್ನೆಲ್ಲ ಉಪಯೋಗ ಮಾಡಿ ಮಯ ಸಭಾ ರಚನೆ ಮಾಡಿದ್ದ. ಆಗಲೇ ಅವನು ಈ ಅರ್ಜುನನಿಗೆ ಗಾಂಡೀವ ಧನಸ್ಸು ಕೊಟ್ಟಿದ್ದ, ಮತ್ತು ಭೀಮಸೇನಿಗೆ ಒಂದು ಅದ್ಭುತವಾದ ಗದೆಯನ್ನು ಕೊಟ್ಟಿದ್ದ. ಅದು ಯಾರ ಗದೆ ಅಂದರೆ ಮಾಂಧಾತ ರಾಜನ ಗದೆ ಅಂತ ಅಲ್ಲಿ ಮಹಾಭಾರತದಲ್ಲಿ ಮತ್ತು ತಾತ್ಪರ್ಯ ನಿರ್ಣಯದಲ್ಲಿ ಬಂದಿತ್ತು. ಅಂಶಗಳು ಸ್ವಲ್ಪ ಹಿಂದೆ ಮುಂದೆ ಇರಬಹುದು. ಮಾಂಧಾತ ಅಲ್ಲ, ಮುಚುಕುಂದ ರಾಜನ ಗದೆ ಅಂತ ನೆನಪು ನನಗೆ. ಸ್ವಲ್ಪ ಏನೋ ಹೆಸರು ಹಿಂದೆ ಮುಂದೆ ಆಗಿರ್ಬೋದು. ಅಂತೂ ಯಾವುದೋ ಒಬ್ಬ ದೊಡ್ಡ ಪರಾಕ್ರಮಿಯಾದಂತಹ ವಿಷ್ಣು ಭಕ್ತ ರಾಜನ ಒಂದು ಗದ ಅದು. ಆ ಗದೆಯನ್ನು ಭೀಮಸೇನ ಉಪಯೋಗ ಮಾಡಿದ್ದ ಕೊನೆ ತನಕ. ಈ ಗದೆ ಆ ಭೂಮಿಯಲ್ಲಿ ಹೂತು ಹೋಗಿರೋ ಸಾಧ್ಯತೆ ಬಹಳ ಕಡಿಮೆ. ಯಾಕಂದ್ರೆ ಭೀಮಸೇನ ಯುದ್ಧ ಮುಗಿದ ಬಳಿಕವೂ 36 ವರ್ಷ ಇದ್ದ, ಆಮೇಲೆ ಆತನ ಜೊತೆಗೆ ಅದಿತ್ತು. ಅಂತಹ ಪವಿತ್ರವಾದ ಗದೆ ಭೀಮಸೇನ ಜೊತೆಗೇನೆ ಆ ಗಾಂಡೀವ ಗದೆ ಅವೆಲ್ಲ ಅವ್ರವ್ರ ಜೊತೆಗೇನೆ ಹೋಗಿರ್ಬೇಕು. ಅವು ಯಾವ ಈ ಭೂಮಿಯಲ್ಲಿ ಉಳಿದಿರೋ ಸಾಧ್ಯತೆ ಕಡಿಮೆ. ಪೌಂಡ್ರ ಅನ್ನುವಂಥ ಭೀಮಸೇನನ ಶಂಖ, ಅನಂತ ವಿಜಯ ಅನ್ನುವಂಥ ಯುಧಿಷ್ಠಿರನ ಶಂಖ, ದೇವದತ್ತ ಅಂತೇಳಿ ಅರ್ಜುನನ ಶಂಖ, ಈ ಎಲ್ಲ ದಿವ್ಯವಾದ ಶಸ್ತ್ರಾಸ್ತ್ರಗಳು, ಆಯುಧಗಳು, ಅವ್ರ ಪರಿಕರಗಳು ಅವ್ರ ಜೊತೆಗೇನೆ ಹೋಗಿರ್ಬೇಕು ದೇವಲೋಕಕ್ಕೆ. ಇಲ್ಲಿ ಆ ಭೂಗರ್ಭದಲ್ಲಿ ಹೂತು ಹೋಗಿರೋ ಸಾಧ್ಯತೆ ಬಹಳ ಕಡಿಮೆ. ಆದ್ದರಿಂದ ಗೋವಿಂದಾಚಾರ್ಯ ಅಭಿಪ್ರಾಯದಂತೆ ಅದು ಭೀಮಸೇನನ ಗದೆ ಅಲ್ಲ, ಸತ್ಯತೀರ್ಥ ಮೊದಲಾದ ಉಳಿದವರಿದ್ರಲ್ಲ ಅವರು ಕೂಡ ರಾಜರಾಗಿದ್ರು. ಆದ್ರಿಂದ ಅಂಥವ್ರ ಗದೆ ಆಗಿತ್ತದು. ಅಲ್ಲಿ ಆ ಭಾವಪ್ರಕಾಶಿಕಾದಲ್ಲಿ ನಾರಾಯಣ ಪಂಡಿತರು ಕೆಲವು ವಿವರಗಳನ್ನು ಹೇಳ್ತಾರಲ್ಲ, ಹೇಳುವಾಗ ಕೆಲವು ಶ್ಲೋಕಗಳನ್ನೇ ಹೇಳ್ತಾರೆ. ಮಧ್ವ ವಿಜಯದ ಶ್ಲೋಕಗಳಿಗೆ ವಿವರವಾಗಿ ತಾವು ಭಾವಪ್ರಕಾಶಿಕ ಬರೆದಾಗ ಅಲ್ಲೂ ಕೂಡ ಕೆಲವು ಶ್ಲೋಕಗಳನ್ನು ಹೇಳ್ತಾರೆ. ಯೌಧೋಕ್ತ ರಾಜಾಹಮಿತೀರಿತೋ ಗುರುಂ ತವಾಯುಧಂ ಕ್ವೇತಿ ಜಗಾದ ಸತ್ಯವಾಕ್. ಸತ್ಯವಾಕ್ ಅಂದ್ರೆ ಸತ್ಯತೀರ್ಥರು. ನೀನು ಇಲ್ಲೊಬ್ಬ ರಾಜ ಆಗಿದ್ದಿ ಅಂತ ಆಚಾರ್ಯರು ಅವ್ರಿಗೆ ಹೇಳಿದರು. ಆ ಮಾತುಗಳು ಏನಾಗಿದೆ ಅಂತಂದ್ರೆ, ನಾನು ಇಲ್ಲೊಬ್ಬ ರಾಜ ಆಗಿದ್ದೆ ಅಂತ ಮಧ್ವರು ಹೇಳಿದ್ರು. ಆವಾಗ ಅವ್ರು ಹಾಗಾಗಿ ನಿಮ್ಮ ಆಯುಧ ಎಲ್ಲಿದೆ ಅಂತ ಅವ್ರು ಕೇಳಿದ್ರು. ಅದಕ್ಕೆ ಹಾಗಾಗಿ ಇಲ್ಲಿ ಖಾತೆ ಅಮುನೋಕ್ತಿ, ಈ ಜಾಗದಲ್ಲಿ ಅಗೀರಿ ಅಂತ ಆಚಾರ್ಯ ಹೇಳಿದ್ರು. ಅಲ್ಲೊಂದು ಗದೆ ಸಿಕ್ತು. ಆವಾಗ ಶಿಷ್ಯರೆಲ್ಲ ನಂಬಿದರು. ಇಲ್ಲಿ ಯೌಧ ರಾಜ ಅಂತಿದೆಯಲ್ಲ, ಅಹಮಿತೀರಿತೋ ಗುರುಂ, ಇದು ನಾನು ರಾಜ ಆಗಿದ್ದೆ ಅಂತ ಭೀಮಸೇನ ಹೇಳ್ಕೊಂಡಿರ್ಲಿಕ್ಕಿಲ್ಲ, ನೀನೂ ಒಬ್ಬ ರಾಜನಾಗಿದ್ದೆ ಅಂತ ಸತ್ಯತೀರ್ಥರಿಗೆ ಹೇಳಿದ ಮಾತಾಗಿರ್ಬೇಕು. ಆವಾಗ ಅವ್ರು ಹಾಗಾದ್ರೆ ತವಾಯುಧಂ ಅಂತ ಶ್ಲೋಕ ಇದೆ, ಅಂದ್ರೆ ನಿಮ್ಮ ಆಯುಧ ಎಲ್ಲಿ ಆಚಾರ್ಯರೇ, ನೀವು ಅವಾಗ ಇಲ್ಲಿ ರಾಜರಾಗಿದ್ದಾದ್ರೆ ನಿಮ್ಮ ಆಯುಧ ಎಲ್ಲಿ ಅಂತ ಇವ್ರು ಕೇಳಿದ್ರು ಸತ್ಯತೀರ್ಥರು. ಅದು ತವ ಅನ್ನೋದ್ರ ಬದಲಾಗಿ ಮಮ ಅಂತ ಇದ್ದಿರಬೇಕು. ನಾನು ನಿಮ್ಮ ಅನುಚರ ರಾಜ ಆಗಿದ್ದು ಹೌದಾದ್ರೆ, ಕುರುಕ್ಷೇತ್ರದಲ್ಲಿ ಹೋರಾಡಿದ್ದು ಹೌದಾದ್ರೆ ನನಗೊಂದು ಆಯುಧ ಇದ್ದಿರ್ಬೇಕಲ್ಲ, ಆಯುಧ ಎಲ್ಲಿದೆ ಹೇಳ್ರಿ ಅಂತ ಅವ್ರು ಡಿಮ್ಯಾಂಡ್ ಮಾಡಿದ್ರು.
ಈ ತವ ಮಮ ಇವೆಲ್ಲ ಯಾವುದು ನಿಶ್ಚಿತ ಅಂತ ಈಗ ನಾವು ಈ ಕಾಲದಲ್ಲಿ ಕುತ್ಕೊಂಡವರು, ಯಾವುದೇ ರೀತಿಯಾದ ಅಂತ ಒಂದು ದಿವ್ಯ ಜ್ಞಾನ ಇಲ್ಲದೆ ಇದ್ದವ್ರು ನಾವೆಲ್ಲ, ಸಾಮಾನ್ಯ ಜ್ಞಾನವೂ ಇಲ್ಲದೆ ಇದ್ದವರು, ನಮ್ಮಂಥವ್ರನ್ನ ತೀರ್ಮಾನ ಮಾಡೋದು ಕಷ್ಟ. ಅದು ಗೋವಿಂದಾಚಾರ್ಯಗೊಂದು ಅಭಿಪ್ರಾಯ ಪಡ್ತಾರೆ. ಭೀಮಸೇನನ ಆ ಗದೆ, ಅರ್ಜುನನ ಗಾಂಡೀವ, ಅವುಗಳ ದಿವ್ಯತ್ವವನ್ನು ಗಮನಿಸಿದರೆ ಅವು ಭೂಗರ್ಭದಲ್ಲಿ ಹಾಗೆ ನಾಮಾವಶೇಷವಾಗಿ ಹೋಗಿರುವಂಥ ಸಾಧ್ಯತೆ ಬಹಳ ಕಡಿಮೆ. ಹಾಗಾಗಿ ಅದು ಆಚಾರ್ಯ ಗದೆ ಆಗಿರ್ಲಿಕ್ಕಿಲ್ಲ. ಈ ಸತ್ಯತೀರ್ಥರು ಮೊದಲಾದ ಶಿಷ್ಯರಿದ್ರಲ್ಲ ಅವ್ರ ಗದೆಯೇ ಆಗಿರಬೇಕು. ಈ ಅಭಿಪ್ರಾಯ ನನಗೂ ಕೂಡ ಸರಿ ಅಂತ ಕಾಣಿಸ್ತದೆ. ಇದರಿಂದಲೇ ಉಪೇಂದ್ರ ತೀರ್ಥರು, ಸತ್ಯತೀರ್ಥರು ಮೊದಲಾದವರು ಇದ್ರಲ್ಲ, ಆ ಸತ್ಯತೀರ್ಥರು ಭಂಡಾರಕೇರಿ ಮಠದ ಮೂಲ ಪುರುಷರು, ಉಪೇಂದ್ರ ತೀರ್ಥರು ಪುತ್ತಿಗೆ ಮಠದ ಮೂಲ ಪುರುಷರು ಅಂತ ಮೊನ್ನೆ ಹೇಳಿದ್ದೆ. ಆ ಉಪೇಂದ್ರ ತೀರ್ಥರು ಈಗ ಒಂದು 5-6 ಶ್ಲೋಕಗಳಲ್ಲಿ ಹಿಂದೆ ತೋರಿಸಿದಂಥ ಒಂದು ಲೀಲೆಯನ್ನು ಕೂಡ ನಾನು ಆವಾಗ ಹೇಳಿದ್ದೆ. ಕಳ್ಳರು ಒಂದ್ಸರಿ ಬಂದಾಗ ಹೆದರಬೇಡ್ರಿ, ಆ ಕಳ್ಳರ ಕೊಡ್ಲಿಯನ್ನು ಕಿತ್ಕೊಳ್ರಿ, ಅವ್ರ ಮೇಲೆ ಆಕ್ರಮಣ ಮಾಡ್ರಿ ಅಂತ ಆಚಾರ್ಯರು ಉಪೇಂದ್ರ ತೀರ್ಥರನ್ನು ಹುರಿದುಂಬಿಸಿದ್ರು. ಉಪೇಂದ್ರ ತೀರ್ಥರು ಕಳ್ಳರ ಮೇಲೆ ಮುಗಿಬಿದ್ದು ಅವ್ರ ಕೈಯಲ್ಲಿದ್ದ ಕೊಡ್ಲಿಯನ್ನು ಕಿತ್ಕೊಂಡು ಆ ಕಳ್ಳರನ್ನು ಹೊಡೆದು ಓಡಿಸಿದ್ರು ಅಂತ ಬಂದಿತ್ತು. ಆ ಉಪೇಂದ್ರ ತೀರ್ಥರಿಗೆ ಮತ್ತು ಉಳಿದ ಶಿಷ್ಯರಿಗೆ ಈ ಎಲ್ಲ ಬಲ ಬಂದಿದ್ದು ಎಲ್ಲಿಂದ ಅಂದರೆ ಅದು ಆವಾಗ ಅವ್ರು ಕ್ಷತ್ರಿಯರಾಗಿದ್ದಾಗ ಹೋರಾಡಿದ ಸಂಸ್ಕಾರ. ಆದರೂ ಭಯ ಇತ್ತು. ಈಗ ಆ ನದಿ ತೀರ ದಾಟೋ ಸಂದರ್ಭ ಬಂದಾಗ ದೋಣಿ ಇಲ್ಲ, ಯಾವ ಶತ್ರುಗಳು ನಮ್ಮನ್ನು ಏನು ಆಕ್ರಮಣ ಮಾಡಿಬಿಡ್ತಾರೋ, ನಮ್ಮ ಗತಿ ಏನೋ ಅಂತವರು ಭಯ ಪಟ್ಟಿದ್ರು ಅಂತ ಅಲ್ಲಿ ವರ್ಣನೆ ಬಂತು. ಅದ್ರ ಬಗ್ಗೆ ಹಿಂದೆ ನೋಡಿದ್ವಿ. ಆದರೂ ಈಗ ಬ್ರಾಹ್ಮಣರಾಗಿ ಹುಟ್ಟಿದ್ರಲ್ಲ, ಸನ್ಯಾಸಿಗಳಾಗಿ ಹುಟ್ಟಿದ್ರು, ಅದರಿಂದ ಭಯ ಇತ್ತು. ಯಾವಾಗ ಏನು ರಾಜರು ಮಾಡ್ತಾರಂತ, ಶತ್ರುಗಳು ಏನು ಮಾಡ್ತಾರೋ ಅಂತ ಭಯ ಇತ್ತು. ಆದರೂ ಒಂದು ರೀತಿಯಾದಂಥ ಶೌರ್ಯವು ಅವರಲ್ಲಿತ್ತು. ಇದು ಆ ಕುರುಕ್ಷೇತ್ರದ ವರ್ಣನೆ. ವಿಪ್ರಾತ್ಮೇಶ ಕ್ಷಣಾರ್ಥಂ ಕೃತನತಿರತಿ ರಶಿತಿ ಶ್ರೀ ಹೃಷಿಕೇಶ ದೇಶೆ ಸ್ಪಷ್ಟಂ ದೃಷ್ಟೋಪ್ಯ ದೃಷ್ಟ ಸಪದಿ ವಿಹಿತವಾನ್ ವಿಸ್ಮಯಂ ದೇಹ ಭಾಜಾಂ ಸ್ವಪ್ನೆ ಸ್ವಪ್ನೇರಿತಾನ್ಯ ಸ್ಥಲಗ ನಿಜನರೋಪಾಹೃತೈರ್ಭಕ್ಷ್ಯ ಭೋಜ್ಯೈ ಪ್ರಾಜ್ಯೈ ಪ್ರಾಭೋಜಯತ್ ಸ್ವಂ ಗುರುಮಖಿಲ ಗುರುಂ ವೇದಯನ್ ವೇದ ಬಂಧುಂ. ಈ ಹಿಂದಿನ ಶ್ಲೋಕ ಏನಿದೆಯಲ್ಲ, ರಾಜ್ಞೋ ರಾಜ್ಞಾಂ, ಇದು ಮಂದಾಕ್ರಾಂತ ಛಂದಸ್ಸು. ಈಗ ನಾವು ನೋಡೋ ಛಂದಸ್ಸು ಏನಿದೆ, ಇದು ಶ್ರದ್ಧರಾ ಛಂದಸ್ಸು. ಈಗ ನಾವು ನೋಡ್ತಿರೋದು ಋಷಿಕೇಶ ದೇಶ, ಋಷಿಕೇಶ ಕ್ಷೇತ್ರ ಇದೆಯಲ್ಲ, ಅಲ್ಲಿ ಒಂದು ಪವಾಡ ನಡೆದಿತ್ತು. ವಿಪ್ರಾತ್ಮ ಈಶಃ, ರುದ್ರದೇವರಲ್ಲಿಗೆ ಬ್ರಾಹ್ಮಣನ ರೂಪದಲ್ಲಿ ಬಂದು ಕ್ಷಣಾರ್ಥಂ, ಕ್ಷಣ ಅಂದ್ರೆ ಭೋಜನ, ಶ್ರಾದ್ದದಲ್ಲಿ ನಾವು ಅದನ್ನು ನೋಡ್ತೀವಿ. ಕ್ಷಣ ಅಂದ್ರೆ ಊಟ ಅಂತ ಅರ್ಥ. ಕ್ಷಣಕ್ರಿಯತಾಂ ಅಂತ ಕೇಳ್ತೇವೆ. ಆಚಾರ್ಯರೇ, ನಾನು ನಿಮಗೆ ಭಿಕ್ಷೆ ಕೊಡಬೇಕು ಅಂತ ಅಪೇಕ್ಷೆ ಪಟ್ಟಿದ್ದೀನಿ ಅಂತ ಹೇಳಿದ ಆ ಬ್ರಾಹ್ಮಣ. ಕೃತನತಿಹಿ, ನಮಸ್ಕಾರ ಮಾಡಿದ. ಅಸಿತಿ ಶ್ರೀಹಿ, ಸ್ವಚ್ಛವಾದ ಶುಭ್ರವಾದ ಕಾಂತಿ ಇದ್ದವನು. ಒಂದ್ಸರಿ ಉಳಿದ ಶಿಷ್ಯರಿಗೆಲ್ಲ ಕಾಣಿಸಿದ. ಮತ್ತೊಂದ್ಸರಿ ಎಲ್ಲಿ ಹೋದ ಬಂದ ಬ್ರಾಹ್ಮಣ ಅಂತ ಹುಡುಕ್ಲಿಕ್ಕೆ ಹೋದ್ರೆ ಇಲ್ಲವೇ ಇಲ್ಲ ಅವನು. ಸ್ಪಷ್ಟಂ ದೃಷ್ಟ ಅಪಿ ಅದೃಷ್ಟ. ಆವಾಗ ಇದು ಯಾರೋ ಒಂದು ವಿಶಿಷ್ಟ ವ್ಯಕ್ತಿ, ನಮ್ಮಂತ ಸಾಮಾನ್ಯ ಮನುಷ್ಯ ಅಲ್ಲ ಅಂತ ಆ ಶಿಷ್ಯರಿಗೆ ಮನವರಿಕೆ ಆಯಿತು. ಭೋಜನ ಮಾಡಬೇಕು ಅಂತ ಅವನು ತಾನು ಬಂದು ಆಮಂತ್ರಣ ಕೊಟ್ಟ. ಮುಂದೆ ಆ ಭೋಜನದ ಆಚಾರ್ಯರಿಗೆ ಭಿಕ್ಷೆ ವ್ಯವಸ್ಥೆ ಹೇಗೆ ಮಾಡಿದ ಅಂತಂದ್ರೆ, ಅಲ್ಲೇ ಸಮೀಪದಲ್ಲಿ ಮತ್ತೊಂದು ದೇವಾಲಯ ಇತ್ತು. ಮತ್ತೊಂದು ದೇವಾಲಯದಲ್ಲಿ ಆ ಶಿವನ ಪೂಜಕ ಒಬ್ಬ ಇದ್ದ. ಆ ಶಿವನ ಪೂಜಕನಿಗೆ, ಅರ್ಚಕನಿಗೆ ಶಿವ ಕನಸಿನಲ್ಲಿ ಬಂದು, ನಮ್ಮ ಗುರುಗಳು ಅಲ್ಲಿದ್ದಾರೆ, ಆ ಗುರುಗಳಿಗೆ ಭಿಕ್ಷೆ ವ್ಯವಸ್ಥೆ ಮಾಡು ಅಂತ ಹೇಳಿದೆ. ಶಿವ ತಾನೇ ನೇರವಾಗಿ ಮಾಡಲಿಲ್ಲ, ಆಚಾರ್ಯರಿಗೆ ತನ್ನ ಅರ್ಚಕನ ಮೂಲಕ ಮಾಡಿಸಿದ. ಸ್ವಪ್ನೆ ಸ್ವಪ್ರೇರಿತ ಅನ್ಯಸ್ಥಳಗ, ಅನ್ಯಸ್ಥಳ, ಅಲ್ಲೇ ಸಮೀಪ ಇದ್ದಂಥ ಮತ್ತೊಂದು ಶಿವಾಲಯ, ಅಲ್ಲಿರುವಂಥ ನಿಜ ನರ, ಆ ಶಿವನ ಭಕ್ತರಾದಂಥ ಒಬ್ಬ ಬ್ರಾಹ್ಮಣ. ಉಪಾಹೃತೈಹಿ ಭಕ್ಷ್ಯ ಭೋಜ್ಯೈಹಿ, ಎಲ್ಲ ಭಕ್ಷ್ಯ ಭೋಜ್ಯಗಳ ಮೂಲಕವಾಗಿ ಪ್ರಾಜ್ಯೈಹಿ, ದೊಡ್ಡ ಪ್ರಮಾಣದ ಭಕ್ಷ್ಯ ಭೋಜ್ಯ ಇತ್ತು. ಗುರು ಅಖಿಲ ಗುರುಂ ವೇದಯನ್ ವೇದ ಬಂಧುಂ, ಆಚಾರ್ಯರು ವೇದ ಬಂಧು, ವೇದ ಬಂಧುವಾದಂಥ ಈ ಆಚಾರ್ಯರನ್ನ ಇವರು ನಮ್ಮ ಗುರುಗಳು ಅಂತ ಜಗತ್ ಎಲ್ಲ ಸುತ್ತಮುತ್ತಲಿನವರಿಗೆ ತಿಳಿಸಿದ ಶಿವ. ತಿಳಿಸಿ ಹೀಗೆ ಆತ ಮುಂದೆ ಅದೃಶ್ಯನಾಗಿಬಿಟ್ಟ. ನಾನು ಇಲ್ಲಿ ತನಕ ಆ ಆಚಾರ್ಯರ ಕುರಿತಾದಂತಹ ಎಷ್ಟು ಹೆಸರುಗಳು ಇಲ್ಲೆಲ್ಲ ಬಂದಿವೆ ಅನ್ನೋದನ್ನು ಹೇಳ್ತಿದ್ದೆ. ಅಮಿತ ಪ್ರಮತಿ, ಪೂರ್ಣ ಪ್ರಜ್ಞಾ ಅಂತ ಹೆಸರು ಆಚಾರ್ಯರು, ಪೂರ್ಣವಾದ ಜ್ಞಾನ ಇದ್ದವರು ಅಂತ ಅರ್ಥ. ಆ ಪೂರ್ಣವಾದ ಜ್ಞಾನ ಇದ್ದವರು ಅನ್ನೋ ಅರ್ಥ ಕೊಡುವಂತೆ ಅಮಿತ ಪ್ರಮತಿ, ಅವಿರಳಾಂತರ, ಎಲ್ಲವೂ ಅರ್ಥ ಒಂದೇ, ಬೇರೆ ಬೇರೆ ಶಬ್ದಗಳನ್ನ ಕವಿಗಳು ಪ್ರಯೋಗ ಮಾಡಿದ್ದಾರೆ. ಬನ್ನಂಜ ಗೋವಿಂದಾಚಾರ್ಯರು ಈ ವ್ಯಾಖ್ಯಾನದ ವೈಶಿಷ್ಟ್ಯ ಏನಂತಂದ್ರೆ, ಇದರಲ್ಲಿ ಕೊನೆಗೆ ಛಂದೋ ಮೀಮಾಂಸಾ, ನಾಮ ಮೀಮಾಂಸಾ, ಅಲಂಕಾರ ಮೀಮಾಂಸಾ ಅಂತೆಲ್ಲ ಹೇಳಿದಾರಲ್ಲ, ಹಾಗೆ ನಾಮ ಮೀಮಾಂಸಾ ಅಂತ ಒಂದು ಪರಿವಿಡಿ ರಚನೆ ಮಾಡಿದ್ದಾರೆ. ಇದನ್ನೆಲ್ಲ ಈಗ ನಾವು ಕೂತ್ಕೊಂಡು ಬಹಳ ಸುಲಭವಾಗಿ ಓದ್ಬಿಡ್ತೇವೆ.
ಇದು ಮಾಡೋರಿಗೆ ಈಗ ಅವ್ರ ಶಿಷ್ಯರಿದ್ದಾರೆ, ಗೋವಿಂದಾಚಾರ್ಯ ಶಿಷ್ಯರು ಬೇಕಾದಷ್ಟು ಜನ, ಅವರೆಲ್ಲ ಸಹಾಯ ಮಾಡಿರ್ತಾರೆ. ಆದರೆ ಅವ್ರಿಗೊಂದು ಪ್ರೇರಣೆ ಕೊಟ್ಟಿರ್ತಾರೆ ಆಚಾರ್ಯರು. ಒಟ್ಟು 260 ಹೆಸರುಗಳು ಮಧ್ವ ವಿಜಯದಲ್ಲಿ ಆಚಾರ್ಯ ಕೃತಾಗಿ ಬಂದಿವೆ, ಗಮನ ಇರಲಿ. ಅದರಲ್ಲಿ ಒಂದು ಇದು ವೇದ ಬಂಧು ಅನ್ನೋ ಹೆಸರು, 10ನೇ ಸರ್ಗದ 50ನೇ ಶ್ಲೋಕ. ಅದು ಕೊನೆಗೆ ಹಂಸರಾಟ್ ಅನ್ನೋ ಹೆಸರು ಕೊನೆಯದ್ದು, ಅದು 9ನೇ ಸರ್ಗದಲ್ಲಿ 35ನೇ ಶ್ಲೋಕ. ಹಂಸ ಹೇಗೆ ಕಾವ್ಯಗಳನ್ನು ಹೊಡೆದೋಡಿಸ್ತದ ಹಾಗೆ ತನ್ನ ಗುರುವಾದ ಅಚ್ಯುತ ಪ್ರಜ್ಞರಿಗೆ ಬಂದಂತಹ ಕಲಿ ಪ್ರಭಾವವನ್ನು ಆಚಾರ್ಯರು ಹೊಡೆದೋಡಿಸಿದ್ರು ಅಂತ ಬಂದಿತ್ತು. ಅದ ಅಖಂಡಜ್ಞ, ಅಖಂಡಧಿ, ಅಖಿಲ ಗುರು, ಅಖಿಲಜ್ಞ, ಅಜಸಮ, ಹೀಗೆ ಇವೆಲ್ಲ ಒಟ್ಟು ಹೆಸರುಗಳನ್ನ ಶ್ಲೋಕ ಸಮೇತ ಯಾವ ಸರ್ಗ ಯಾವ ಶ್ಲೋಕ ಅಂತ ಒಟ್ಟು 260 ಹೆಸರುಗಳು. ಇದು ಆಚಾರ್ಯದ ಒಬ್ಬರದೇ ಇಲ್ಲ, ಅಚ್ಯುತ ಪ್ರಜ್ಞರದಿದೆ, ಮತ್ತೆ ಹಿರಿಯ ಯತಿಗಳಿದ್ರಲ್ಲ ಒಬ್ರು ಲಿಕುಚ ವಂಶದವರು, ಅವರ ಹೆಸರುಗಳಿವೆ, ಭಗವಂತನ ಕುರಿತಾದ ಹೆಸರುಗಳಿವೆ, ವೇದವ್ಯಾಸರ ಕುರಿತಾದ ಹೆಸರುಗಳಿವೆ, ಆಚಾರ್ಯರ ತಮ್ಮನ ಕುರಿತಾದ ಉಲ್ಲೇಖಗಳಿವೆ. ಇದೆಲ್ಲ ಒಂದು ಸ್ಟಡಿ. ಒಟ್ಟು ಎಷ್ಟು ಹೆಸರುಗಳು ಬಂದಿತ್ತು, ಯಾವತ್ತಾರು ಯಾರಿಗಾರು ಹೆಸರು ಇಡಬೇಕು ಅಂತ ಅನ್ಸಿದ್ರೆ ಇಲ್ಲೊಂದು ತೆಗೆದು ನೋಡಿದ್ರೆ ನೋಡಿ, ಸುಚಿತ್ತ ಒಂದು ಹೆಸರು, ಸುಚಿತ್ತ ಸತ್ಯಂ ವದತಾದ್ಭವಾಮಿತಿ ಅಂತ 5ನೇ ಸರ್ಗದ 32ನೇ ಶ್ಲೋಕದಲ್ಲಿ ಬಂದಂತ ಒಂದು ಹೆಸರು. ಕೆಲವು ಹೆಸರುಗಳು ಅಷ್ಟು ಇಡ್ಲಿಕ್ಕೆ ಅಷ್ಟು ಉಚಿತ ಆಗ್ಲಿಕ್ಕಿಲ್ಲ. ಅದು ಸರ್ವಜ್ಞ, ಸುಚಿತ್ತ, ಸುಚೇತ, ಸುಮುಖ, ಸುಹಾಸ, ಇವೆಲ್ಲ ಆಚಾರ್ಯ ಕುರಿತಾಗಿ ಬಂದಂತ ಹೆಸರುಗಳು ಮತ್ತು ವಿಶೇಷಣಗಳು, ಅಬ್ಜೆಕ್ಟಿವ್ಗಳು. ವ್ಯಾಖ್ಯಾನ ಹೀಗೆ ಮಾಡಿದರೆ ಅದು ಅಭ್ಯಾಸಗಳಿಗೆ ನಾನಾ ರೀತಿಯಲ್ಲಿ ಸಹಾಯ ಮಾಡ್ತದೆ. ಹೀಗೆ ಆ ಒಬ್ಬ ಬಂದು ಆಚಾರ್ಯ ಭೋಜನ ಮಾಡಿಸಿದ ಅಂತ ಬಂತು. ಈ ಕನ್ನಡ ಅನುವಾದಗಳ ಬಗ್ಗೆ ಮೊನ್ನೆಂದ್ರು ಕೂಡ ಹೇಳ್ತಿದ್ದ, ಅನುವಾದಗಳನ್ನ ಗಮನಿಸುವಾಗ ಸ್ವಲ್ಪ ಗಮನ ಇರಬೇಕು, ಎಚ್ಚರ ಇರಬೇಕು ಅಂತ ಹೇಳಿ ನಿನ್ನೆ ಒಂದು ಪ್ರಸಂಗ ಬಂತು. ಆಚಾರ್ಯರು ಅದು ಈ ಉತ್ತರ ಭಾರತದಲ್ಲಿ ನಡೆದದ್ದಲ್ಲ, ದಕ್ಷಿಣ ಭಾರತದಲ್ಲಿ ನಡೆದದ್ದು. ಅಲ್ಲೊಂದು ಕಡೆ ದಂಡ ತೀರ್ಥವನ್ನು ಆಚಾರ್ಯರು ರಚನೆ ಮಾಡಿದರು ನೀರಿಲ್ಲದೆ ಇದ್ದ ಜಾಗದಲ್ಲಿ. ಈ ನೀರನ್ನು ಉಪಯೋಗ ಮಾಡಿ ನೀನು ಅಡಿಗೆ ಮಾಡಿ ನನಗೆ ತಂದು ಬಡಿಸಮ್ಮ ಅಂತ ಒಬ್ಬ ಮಹಿಳೆಗೆ ಹೇಳಿದರು. ಆಕೆ ತಂದು ಬಡಿಸಿದ್ರು. ಅದು ಆಚಾರ್ಯರು ಹಾಗಾದ್ರೆ ಸ್ತ್ರೀಯರು ರಚನೆ ಅಡಿಗೆ ಮಾಡಿದ್ದನ್ನ ಉಂಡ್ರ ಅಂತ ಒಂದು ಪ್ರಶ್ನೆ ಬಂದಿತ್ತು. ಗಮನ ಇರಬೇಕಾದ್ದೇನೆಂದ್ರೆ ಅದು ಮಧ್ವ ವಿಜಯದಲ್ಲಿ ಬಂದಿಲ್ಲ ಆ ಸಂಗತಿ, ಅದು ಮಧ್ವ ವಿಜಯದ ಕುರಿತಾದ ಅನುವಾದಗಳಲ್ಲಿ ಕಾಣಿಸ್ತದೆ. ಈ ಯಾವ ಆಚಾರ್ಯರು ಸ್ತ್ರೀಯರ ಕೈಯಿಂದ ಉಂಡ್ರೆ ಅವ್ರಿಗೆ ದೋಷ ಏನಲ್ಲ, ಉಳಿದ ಯತಿಗಳಿಗೆ ಆ ನಿಯಮ. ಆದರೆ ಉಂಡ್ರು ಅಂತ ನಾವು ತೀರ್ಮಾನ ಮಾಡಿ ಹೇಳಬೇಕಾದ್ರೆ ಅದು ಮಧ್ವ ವಿಜಯ, ಭಾವಪ್ರಕಾಶಿಕ, ಪ್ರಮೇಯ ನವಮಾಲಿಕ, ತೀರಾ ಪ್ರಾಚೀನ ವ್ಯಾಖ್ಯಾನಗಳಲ್ಲಿ ಎಲ್ಲಾದ್ರೂ ಇದ್ರೆ ಅದನ್ನು ನಂಬಬಹುದು. ಇಲ್ಲದೆ ಹೋದ್ರೆ ಅದನ್ನೇ ಇದು ಅಲ್ಲಿಲ್ಲ, ನಾವು ಹೇಳಲಿಕ್ಕೆ ಅಡ್ಡಿ ಇಲ್ಲ, ಪ್ರವಚನ ಮಾಡ್ಲಿಕ್ಕೂ ಅಡ್ಡಿ ಇಲ್ಲ, ಆದರೆ ಅಲ್ಲಿಲ್ಲ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಇದು ಎಲ್ಲ ಅನುವಾದಗಳನ್ನ ಓದಬೇಕಾದ್ರೂ ಒಂದು ಇರಬೇಕಾದಂತ ಒಂದು ಎಚ್ಚರ. ಇಲ್ಲೇ ಏನ್ ಬಂತು ಈಗ, ಆ ಆಚಾರ್ಯರ ಆಯುಧವೋ ಆಚಾರ್ಯ ಶಿಷ್ಯರ ಆಯುಧವೋ ಅಂತ ಬಂತಲ್ಲ, ಇಲ್ಲೊಂದು ಕನ್ನಡ ಅನುವಾದದಲ್ಲಿದೆ. ಅದೇನಿದೆ ಅಂತಂದ್ರೆ ಆಚಾರ್ಯರ ಗದೆಯ ಮೇಲೆ ಭೀಮ ಅಂತ ಬರೆದಿತ್ತು ಅಂತ. ಆಚಾರ್ಯರ ಗದೆ, ಅದು ಆಚಾರ್ಯ ಗದೆ ಅಂತ ಇವ್ರ ತೀರ್ಮಾನ, ಇದನ್ನು ಬರೆದವರು. ನಮಗೆ ಅದ್ರ ಬಗ್ಗೆ ಸಂಶಯ, ಅದು ಇರಲಿ, ಅದು ಹೇಗೆ ಇರಲಿ, ಬೃಹದಾಕಾರದ ಗದೆ ಇತ್ತು, ಅದ್ರ ಮೇಲೆ ಭೀಮ ಅಂತ ಹೆಸರು ಬರೆದಿತ್ತು ಅಂತ. ಈಗ ಎಲ್ಲರ ಗದೆಗಳ ಮೇಲೂ ಕೂಡ ಭೀಮ, ಅರ್ಜುನ ಅಂತೆಲ್ಲ ಬರ್ಕೊಂಡು ಅವರ ಖಡ್ಗಗಳ ಮೇಲೆ, ಧನುಸ್ಸಿನ ಮೇಲೆ ಬರ್ಕೊಂಡಿರ್ತಿದ್ರ. ಭೀಮಸೇನನು ಕೂಡ ಅದನ್ನು ಬರ್ಕೊಳ್ಳೋ ಅವಶ್ಯಕತೆ ಏನಿದ್ದಿದ್ದಿಲ್ಲ ಅವನಿಗೆ. ಬರೆದಿತ್ತು ಅಂತ ಅನ್ನೋದು ಅಷ್ಟು ನಂಬಿಕೆಗೆ ಯೋಗ್ಯ ಆಗುವಂಥ ವಿಷಯ ಅಲ್ಲ. ಈಗ ಇದ್ದುದನ್ನು ಓದ್ಬೇಕಾದ್ರೆ ಸ್ವಲ್ಪ ಗಮನ ಇರಲಿ ಅಂತ ಅಷ್ಟೇ. ವೇದಯನ್ ವೇದ ಬಂಧುಂ, ಇದು ಒಂದು ಶ್ರದ್ಧರಾವೃತ್ತ. ಅವಾಪ್ತವಾನ್ ಪುನರಿಷುಪಾತಮಸ್ಮರತ್ ರಮಾಪತಿಂ ಸ ಪರಶುರಾಮ ಮಾದರಾತ್ ಸ ರಾಜಕೀಯಲ್ಲಿರು ಕದಲಿ ಸಹಸ್ರಕಂ ತದಾ ಅದತ್ಯತಿ ಅವಸಿತಿ ದತ್ತಂ ಉತ್ತರಂ ಅತ್ಯವಸಿತಿ ದತ್ತಂ ಉತ್ತಮಂ. ಮುಂದೆ ಆಚಾರ್ಯರು ಇಶುಪಾತ ಅನ್ನುವಂಥ ಒಂದು ಪ್ರದೇಶಕ್ಕೆ ಬಂದರು. ಅದೊಂದು ಕ್ಷೇತ್ರ, ಅಲ್ಲೇ ಸುತ್ತಮುತ್ತಲು. ಅಲ್ಲಿ ಭಗವಂತನಾದ ನಾರಾಯಣ ಪರಶುರಾಮನ ರೂಪದಲ್ಲಿದ್ದಾನೆ. ರೂಪದಂದ್ರೆ ಅಲ್ಲಿ ಪರಶುರಾಮನ ದೇವಾಲಯ ಇರ್ಲಿಕ್ಕಿಲ್ಲ, ಪರಶುರಾಮ ಆ ಕ್ಷೇತ್ರದ ದೇವತ. ಆ ಪರಶುರಾಮ ರೂಪಿಯಾದ ಭಗವಂತನಿಗೆ ಆಚಾರ್ಯರು ನಮಸ್ಕಾರ ಮಾಡಿದರು. ಮತ್ತೆ ಅಲ್ಲೊಬ್ಬರು ಯಾರೋ ಆಚಾರ್ಯರಿಗೆ ಭಿಕ್ಷೆ ಮಾಡಿಸಿದರು. ಸಾಮಾನ್ಯವಾಗಿ ಗೃಹಸ್ಥರಾದವರು ಸನ್ಯಾಸಿಗಳಿಗೆ ಭಿಕ್ಷೆ ಮಾಡಿಸ್ತಿರ್ತಾರೆ, ಅದಕ್ಕೆ ಅದನ್ನು ಭಿಕ್ಷೆ ಅಂತ ಕರಿತಿರ್ತಾರೆ. ಮತ್ತು ಸನ್ಯಾಸಿಗಳನ್ನು ಆ ಕಾರಣಕ್ಕಾಗಿ ಭಿಕ್ಷು ಅಂತ ಕರಿತಿರ್ತಾರೆ. ಆ ಕ್ಷೇತ್ರದಲ್ಲಿ ಆಚಾರ್ಯರ ಭಿಕ್ಷೆ ಮುಗೀತು. ಊಟ, ಅನ್ನ ಇತ್ಯಾದಿ ಏನು ಮುಸುರೆ ಪದಾರ್ಥಗಳು ಇರ್ತಾವಲ್ಲ, ಅದೆಲ್ಲ ಊಟ ಮುಗೀತು. ಮುಗಿದ ಬಳಿಕ ಈಗೂ ಕೂಡ ಸನ್ಯಾಸಿಗಳು ಮಾಡ್ತಾರೆ, ಅವರಿಗೆ ಮತ್ತೆ ತಿನ್ನೋದು ಅಂತ ಇರೋದಿಲ್ಲಲ್ಲ.
ಒಂದ್ಸರಿ ಅವ್ರು ಊಟಕ್ಕೆ ಕೂತಾಗ ಹಾಲು ಹಣ್ಣು ಇತ್ಯಾದಿಗಳು ತಗೊಂಡು ಮತ್ತೆ ರಾತ್ರಿ ಫಲಹಾರ ಮಾಡೋ ತನಕ ಕೆಲವರು ಮಾಡ್ತಾರೆ, ಕೆಲವರು ಇಲ್ಲ, ಅಲ್ಲಿ ತನಕ ಒಂದು ಬಂದೋಬಸ್ತಾದ ಆಹಾರ ತಗೋತಿರ್ತಾರೆ. ಹಾಗೆ ಆಚಾರ್ಯರು ಕೂಡ ಪ್ರಾಯ ಹಾಲು ಕುಡಿಯೋ ಅಭ್ಯಾಸ ಇಟ್ಕೊಂಡಿದ್ದಿರಬೇಕು, ಹಾಲು ಹಣ್ಣು. ಆ ಭಿಕ್ಷೆ ಮಾಡಿಸಿದ ಒಬ್ಬ ರಾಜ ಅಂತ ವ್ಯಾಖ್ಯಾನ ಮಾಡ್ತಾರೆ. ರಾಜಕೇಲಿ ಉರು ಕದಲಿ ಸಹಸ್ರಕಂ, ರಾಜನಾದವನು ಭಿಕ್ಷೆ ಮಾಡಿಸಿದ್ದ ಅಂತ ಕೆಲವು ವ್ಯಾಖ್ಯಾನ ಮಾಡ್ತಾರೆ. ಅದು ಹಾಗೆ ಅಂತೇನು ತೀರ್ಮಾನ ಮಾಡೋದು ಕಷ್ಟ, ಅದು ಎಲ್ಲಿಯೂ ಸ್ಪಷ್ಟವಾಗಿ ಏನಿಲ್ಲ. ರಾಜಕೇಳಿ ಅಂತಲೇ ಬಾಳೆಹಣ್ಣಿನ ಒಂದು ಪ್ರಭೇದ. ಕೇಳಿ ಅಂದ್ರೆ ಬಾಳೆಹಣ್ಣು, ಅದು ಕೇಲ ಅಂತ ಹಿಂದಿಲ್ ಅಂತಾನೆ ನಿಮ್ಗೆ ಗೊತ್ತಿದೆ. ಅದರಲ್ಲೇ ರಾಜಕೇಳಿ ಅಂತ ಸುಮ್ಮನೆ ಸಣ್ಣ ಸಣ್ಣ ಬಾಳೆಹಣ್ಣು ಅಲ್ಲ, ಅದು ದೊಡ್ಡ ದೊಡ್ಡ ಬಾಳೆಹಣ್ಣೆ, ಅದು ಒಂದು ಮಾರುತದ ಬಾಳೆಹಣ್ಣೆ ಇದ್ದಿರಬೇಕು, ಅದಕ್ಕೆ ರಾಜಕೇಳಿ ಅಂತ ಕರೀತಾರೆ. ಅಂತ ಒಂದು 1000 ಬಾಳೆಹಣ್ಣುಗಳನ್ನು ತಿಂದ್ರಂತ ಆಚಾರ್ಯ. ಇದು ಇದೇನು ಆಶ್ಚರ್ಯ ಅಲ್ಲ, ಮುಂದೆ 4000 ಬಾಳೆಹಣ್ಣು ತಿಂದ್ರು ಅಂತ ಬರೋದಿದೆ ಇನ್ನು ಮುಂದೆ. ಇದು 1000 ಬಾಳೆಹಣ್ಣು ತಿಂದಿದ್ರು ವರ್ಣನೆ. ರಾಜಕೇಲಿ ಉರು ಕದಲಿ ಸಹಸ್ರಕಂ, ಅದು ಏನು ಭಿಕ್ಷೆ ಆದಮೇಲೆ ಇಲ್ಲ, ಹೊಟ್ಟೆ ತುಂಬ ಆಚಾರ್ಯರು ಊಟ ಆದಮೇಲೆ ಅವ್ರು ತಂದು ಕೊಟ್ಟದನ್ನು ಆಚಾರ್ಯರು ಭೋಜನ ಮಾಡಿದರು. ಇದು ಅತಿ ಜಗತಿ ಅಥವಾ ಅತಿ ರುಚಿರ, ಅತಿ ಅಂತಿದೆ ಇಲ್ಲಿ. ಆಚಾರ್ಯರು ತಮ್ಮ ಅತಿಮಾನುಷ ಲೀಲೆಯನ್ನು ತೋರಿಸಿದಂಥ ಒಂದು ವರ್ಣನೆ. ಮುಂದಿನ ಶ್ಲೋಕ ಸಶಂಕರಪ ತದ್ವಿಜೋಪಹೃತಮಾಖ್ಯ ಗೋವಾಖ್ಯಗಾಂ ಗರಿಷ್ಠಕದ ಲೀಲಸದ್ದಶತಿ ಚತುಷ್ಕಂ ಚರನ್ ಪಯಃ ಕಲಶ ಪಂಚಕತ್ರಿಕ ಯುಗಾ ವಿಪೂರ್ಣಂ ಪಪೌ ಅದೃಷ್ಟಗತಿರಪ್ಯಭೂನ್ ನೃಪನ್ ನೃಮಂಡಲೈರುಜ್ಜತೈ. ಆಚಾರ್ಯ ಅಲ್ಲಿಂದ ಗೋವಾಗೆ ಬಂದರು, ಉತ್ತರ ಭಾರತದಿಂದ ಗೋವಾದ ಕಡೆಗೆ ಬಂದರು. ಗೋವಾ ಅಂದರೆ ಉಡುಪಿಗೆ ಬರಬೇಕಲ್ಲ, ಉಡುಪಿಗೆ ಬರೋದಕ್ಕಿಂತ ಮೊದಲು ಗೋವಾ, ಈ ಪಶ್ಚಿಮ ಭಾರತದ ಮಾರ್ಗ. ಅಲ್ಲಿ ಶಂಕರ ಅಂತ ಹೆಸರಿನ ಒಬ್ಬ ಬ್ರಾಹ್ಮಣ, ಆತ ಆಚಾರ್ಯರಿಗೆ ಭಿಕ್ಷೆ ಮಾಡಿಸಿದ. ಇಲ್ಲಿ ಭಿಕ್ಷೆ ಆದ ಬಳಿಕ ಬಾಳೆಹಣ್ಣು ತಿಂದ್ರೋ ಭಿಕ್ಷೆಕ್ಕಿಂತ ಮೊದಲೇ ತಿಂದ್ರೋ ಅದೇನು ವರ್ಣನೆ ಇಲ್ಲ. ಅಂತೂ ಗರಿಷ್ಠ ಕದಲಿ ಅಂದ್ರೆ ದೊಡ್ಡ ದೊಡ್ಡ ಬಾಳೆಹಣ್ಣು, ಅದರ ದಶಶತಿ ಚತುಷ್ಕ, ದಶಶತ ಅಂದ್ರೆ 10 100 ಅಂದ್ರೆ 1000, 1004 ಅಂತಂದ್ರೆ 4000, ಒಟ್ಟು 4000 ಬಾಳೆಹಣ್ಣುಗಳು ತಿಂದ್ರು ಆಚಾರ್ಯರು. ಮತ್ತೆ ಹಾಲು ಕೂಡ ಕೊಟ್ಟರು ಅವರು. ಅದೆಷ್ಟು ಹಾಲು ಅಂತಂದ್ರೆ 15 ಕಲಶ, ಅದು ಬಿಂದಿಗೆ ಅಂತ ತಿಳ್ಕೊಳ್ರಿ ಅಥವಾ ತಂಬಿಗೆ ಅಂತ ಅದು ತಿಳ್ಕೊಳ್ರಿ. ತಂಬಿಗೆ ಆದ್ರೂ 15 ತಂಬಿಗೆ ಹಾಲು ನಾವು ಹೇಗೆ ಕುಡ್ದೆವು ಅಂತೂ 15 ತಂಬಿಗೆ ಹಾಲು 4000 ಬಾಳೆಹಣ್ಣುಗಳನ್ನು ತಿಂದು ಭಿಕ್ಷೆ ಕೊಟ್ಟವನಿಗೆ ತೃಪ್ತಿ ಆಗುವಂತೆ ಮಾಡಿದರು. ಅವನದು ಪುಣ್ಯನೇ ಇದ್ದಿರುತ್ತೆ. ಅವರು ಸಾಕ್ಷಾತ್ತಾಗಿ ಆ ಮುಖ್ಯ ಪ್ರಾಣವನ್ನು ತಿಂದು ಅವನು ಭಿಕ್ಷಾ ಸ್ವೀಕಾರ ಮಾಡಿದ್ನಲ್ಲ. ಪಯಃ ಕಲಶ ಪಂಚಕತ್ರಿಕ, ಪಂಚಕ ಅಂದ್ರೆ 5, ಅದರ 3 ಅಂದ್ರೆ 5 3 15 ತಂಬಿಗೆ ಹಾಲು ಕುಡಿದ್ರು. ಆವಾಗ ಅಲ್ಲಿ ಒಬ್ಬ ರಾಜ ಇದನ್ನೆಲ್ಲ ಕೇಳಿದಂತೆ, ಇಷ್ಟು ಬಲಿಷ್ಠನಾದ ವ್ಯಕ್ತಿ ಇನ್ನು ಬಿಡಬಾರ್ದು, ನಮ್ಮ ರಾಜ್ಯದಲ್ಲಿ ಇಟ್ಕೋಬೇಕು ಇವನ್ನ ಅಂತ. ಏನಾದ್ರು ನಮ್ಮ ರಾಜ್ಯದ ಮೇಲೆ ಬೇರೆಯವ್ರ ಆಕ್ರಮಣ ಆದ್ರೆ ಇಂಥ ಒಬ್ಬ ಬಲಿಷ್ಠ ಮನುಷ್ಯ ತನ್ನಲ್ಲಿ ಇರಲಿ ಅಂತ ಅವನಿಗೆ ಆಲೋಚನೆ ಇತ್ತೋ ಏನೋ. ಅಂತೂ ಅವನು ಆಚಾರ್ಯರನ್ನ ಏನೋ ಉಪಾಯದಿಂದ ಒಳಗೆ ಕರ್ಕೊಂಡ್ಬಂದ. ಕೆಲವು ಸಲ ಮಾಡ್ತಿರ್ತಾರೆ, ಸ್ವಾಮಿನ ಒಂದು ಹೊಸ ಮನೆ ಕಟ್ಟಿದ್ವಿ ನೋಡಿ ಬರ್ರಿ ಅಂತ ಕೆಲವ್ರದ್ದು. ಏನೋ ಒಂದು ತಮ್ಮ ಗ್ರಂಥ ಭಂಡಾರ ತಮ್ಮ ದೇವಾಲಯ ಇದನ್ನೆಲ್ಲ ನೋಡ್ಬೇಕು ಅಂತ ಜನ ತೋರಿಸ್ತಿರ್ತಾರೆ, ಮನೆಗೆ ಒಂದ್ಸರಿ ಕಾಲು ಹಾಕ್ರಿ ಅಂತ. ಆ ಥರ ಏನೋ ಮಾಡಿದ ಅವನು. ದೇವೈ ಸಮಂ ರಹಸಿ ದೇವಗೃಹೇ ಪ್ರವೃತ್ತ, ಒಂದು ದೇವಾಲಯ ನೋಡ್ಲಿಕ್ಕೆ ಅಂತ ಕರ್ಕೊಂಡು ಬಂದ. ಅವ್ರ ಒಳಗೆ ಬಂದ ಕೂಡಲೇ ಆ ಸುತ್ತಮುತ್ತಲ ಸೈನಿಕರ ಕಾವಲಿಟ್ಬಿಟ್ಟ, ಹೊರಗೆ ಬಿಡಬೇಡ್ರಿ ಸನ್ಯಾಸಿನ ಅಂತೇಳಿ. ಆಚಾರ್ಯನ ತಲೆ ಕೆಡಿಸ್ಕೊಳ್ಳಿಲ್ಲ. ಅದೃಷ್ಟಗತಿರ ಪ್ರಭೂನ್ ನೃಪನ್ ನೃಮಂಡಲೇ ರುದ್ಯತೈ, ಅವರೆಲ್ಲ ಬಾಗಿಲು ಹಾಕೊಂಡು ಹೊರಗೆ ಬಿಚ್ಚು ಕತ್ತಿ ಭರ್ತಿ ಹಿಡ್ಕೊಂಡು ಕಾಯ್ತಾ ಇದ್ರು. ಆಚಾರ್ಯ ಅದೃಷ್ಟರಾಗಿಬಿಟ್ರು ಅಲ್ಲಿಂದ. ಹೀಗೆ ಅದೃಷ್ಟಗತಿರಪ್ಯ ಭೂನ್ ನೃಪನ್ ನೃಮಂಡಲೈ ಉದ್ಯತೈ. ಮುಂದಿನ ಶ್ಲೋಕನೂ ಕೂಡ ಬಹಳ ಚಮತ್ಕಾರವಾದ ಶ್ಲೋಕ. ಅಯಮೇವ ಗೋ ವಿಷಯತೋಪಿ ಸದಸಿ ಜನತಾರ್ಥಿತೋ ಜವಾತ್ ಪುಷ್ಪಮುತ ಫಲಮಹೋ ವಿದಧೆ ಜನಸುಪ್ತಿದಾನುಪಮ ಗಾನ ಸಂಪದ. ಆಚಾರ್ಯ ಹಾಡಿದ್ರ ವರ್ಣನೆ ಈ ಶ್ಲೋಕ. ಈ ಹಿಂದಿನ ಶ್ಲೋಕ ಏನು ಬಂತಲ್ಲ ಅದು ಪೃಥ್ವಿ ಛಂದಸ್ಸು. ಈಗ ನಾವು ನೋಡೋ ಶ್ಲೋಕ ಏನಿದೆ ಇದು ತ್ರಿಷ್ಟು, ಇದು ಕೂಡ ಒಂದು ತ್ರಿಷ್ಟು ಛಂದಸ್ಸಿನ ಪ್ರಭೇದ. ಈಗ ನಾವು ನೋಡೋ ಶ್ಲೋಕ ಗೋ ವಿಷಯ ತೋಪಿ. ಇದು ಕೂಡ ಗೋ ಅಂದ್ರೆ ಏನು, ಗೋವಾ ಅಲ್ಲ, ಇದು ಹಿಂದೆ ಗೋವಾ ಮುಗಿದೋಯ್ತು, ಗೋವಾಖ್ಯಗಾಮ ಅಂತ ಹಿಂದೆ ಬಂದಾಯ್ತು. ಇದು ಗೋ ಅಂತ ಬಂತಲ್ಲ, ಗೋ ಅಂದ್ರೆ ಪ್ರಾಣಿ, ಆಕಳು ತಪ್ಪ.
ಅದನ್ನು ಸಂಸ್ಕೃತದಲ್ಲಿ ಕವಿಗಳು ಹೇಳಿದ್ದೇನಿದೆಯಲ್ಲ ಅದನ್ನ ತಾವೇ ಭಾವಪ್ರಕಾಶಿಕಾದಲ್ಲಿ ಸ್ಥಾನಿಕ ನಾಮ ಸ್ಥಳೀಯ ಭಾಷೆಯ ಹೆಸರಲ್ಲಿ ಏನಿದ್ದಿರಬೇಕು, ಪಶುಪೆ ಅಂತ. ಅದು ಯಾವುದು ಏನು ಅಂತ ಅಷ್ಟು ಗೊತ್ತಾಗೋದಿಲ್ಲ. ಪಶುಪೆ ಅಂತ ಒಂದು ಜಾಗ, ಅಲ್ಲಿ ಬಂದರು. ದಿವ್ಯ ಗೇಯ ವಿದಗ್ಧೋಸು ಸರ್ವಜ್ಞೈತಿ ಯಾಂಚಿತಃ ವಿದ್ವದ್ಭಿರತ್ತ ಕೃತವಾನ್ ಗಾನಶಾಸ್ತ್ರಂ ಸುದುರ್ಲಭಂ. ಆಚಾರ್ಯರು ಸರ್ವಜ್ಞರು, ಎಲ್ಲಾ ಕಲೆಗಳಲ್ಲೂ ಅವರಿಗೆ ಪಾಂಡಿತ್ಯ ಇದೆ ಅಂತ ಜನರಿಗೆ ಗೊತ್ತಾಯ್ತು. ಕೆಲವು ವಿದ್ವಾಂಸರು ಆಚಾರ್ಯರು ತಮ್ಮ ಹಾಡು ಕೇಳಬೇಕಂತ ಅಪೇಕ್ಷೆ ಬಂದಿದೆ, ಸ್ವಲ್ಪ ಹಾಡಬೇಕು ಅಂತ ಜನ ಅಪೇಕ್ಷೆ ಪಟ್ಟರು. ಸದಸಿ, ದೊಡ್ಡ ಸಭೆಯಲ್ಲೇ ಜನತಾರ್ಥಿತ, ಜನರೆಲ್ಲ ಕೇಳ್ಕೊಂಡ್ರು. ಪುಷ್ಪಮುತ ಫಲಮಹೋವಿದೆ, ಸುಮ್ಮನೆ ಹಾಡಿದ ಮಾತಲ್ಲ ಇದು. ತಾನಸೇನ ಹಾಡಿ ದೀಪ ಉರಿಸಿದ ಅಂತ ನಾವು ಕೇಳ್ತೀವಿ, ದೀಪಕ ರಾಗ ಹಾಡಿ, ಮೇಘಮಲ್ಲಾರ ರಾಗ ಹಾಡಿ ಮಳೆ ಹನಿ ಬರಿಸಿದ್ರು ಅಂತ ಕೂಡ ಇತ್ತೀಚೆಗೂ ಕೇಳಿದೆವು. ಇದು ಎಂಥದ್ದು ಅಂದ್ರೆ ಪುಷ್ಪಮುತ ಫಲಮಹೋವಿದೆ. ಒಂದು ಯಾವುದೋ ಎದುರುಗಿದ್ದಂಥ ಸಣ್ಣ ಗಿಡದಲ್ಲಿ ಹೂ ಬಿಡಿಸಿದ್ರು, ಹಣ್ಣುಗಳನ್ನು ಕೂಡ ಬಿಡಿಸಿದ್ರು. ಅದೆಂಥದ್ದು ಅಂದ್ರೆ ಜನ ಸುತ್ತಿದಾನುಪಮ ಗಾನ ಸಂಪದ. ಜನರಿಗೆ ಮೈಮರು ಬಂದು ಹೋಗಿರ್ಬೇಕು, ಜನ ಹಿಪ್ನೋಟೈಸ್ಡ್ ಆಗಿ ಹೋಗಿರ್ಬೇಕು ಅಂತ ಅದ್ಭುತವಾದ ಗಾನ ಸಂಪತ್ತು. ಹಾಗೆ ಹಾಡಿ ಜನರಿಗೆ ಮೈ ಮರೆಯುವಂತೆ ಮಾಡಿ ಅದರ ಒಂದು ಪವಾಡವನ್ನು ಆಚಾರ್ಯರು ತೋರಿಸಿದ್ರು. ಇದು ಆಚಾರ್ಯರು ಆ ಗಾನ ವಿದ್ಯೆಯಲ್ಲಿ ಕೂಡ ಪರಿಣಿತರಾಗಿದ್ರು. ಅವ್ರ ಶಿಷ್ಯರಾದಂಥ ನರಹರಿ ತೀರ್ಥರು ಮೊದಲಾದವರು ಅದನ್ನು ಮುಂದುವರಿಸಿದ್ರು. ಆಚಾರ್ಯರು ಕನ್ನಡದಲ್ಲಿ ಹಾಡುಗಳನ್ನು ಮಾಡಿದ್ದಿರಬೇಕು, ಗೊತ್ತಿಲ್ಲ. ಆಚಾರ್ಯರು ಎಲ್ಲ ಗ್ರಂಥಗಳನ್ನು ಸಂರಕ್ಷಣೆ ಮಾಡ್ಲಿಕ್ಕೆ ಆಗಿಲ್ಲ ಅಂತ ವಿಮರ್ಶಕರು ಅಭಿಪ್ರಾಯ ಪಡ್ತಾರೆ. ಮುಂದೆ ನರಹರಿ ತೀರ್ಥರು ಮೊದಲಾದವರೆಲ್ಲ ಅದನ್ನ ಪದ್ಧತಿಯನ್ನು ಮುಂದುವರಿಸಿದ್ರು. ಆಚಾರ್ಯರು ಸಂಸ್ಕೃತದಲ್ಲಂತೂ 12 ಸ್ತೋತ್ರವನ್ನು ರಚನೆ ಮಾಡಿದರು. ಆ 12 ಸ್ತೋತ್ರ ಏನಿದೆ, 12 ಸ್ತೋತ್ರಗಳು, ಅವು ಹಾಡುಗಳಿಗೆ ಒಂದು ಪ್ರೇರಣೆ. ಮುಂದೆ ವಾದರಾಜ ಸ್ವಾಮಿಗಳು ಕೂಡ ಪಾಲಯಾಚ್ಯುತ ಅಂತ ಹೇಳಿ ಹಾಡಿನ ರೂಪದಲ್ಲಿರುವಂತಹ ಸಂಸ್ಕೃತ ಸ್ತೋತ್ರ ರಚನೆ ಮಾಡಿದರು. ಮುಂದಿನವರೆಲ್ಲ ಕನ್ನಡದ ಹಾಡುಗಳನ್ನ, ದಾಸ ಸಾಹಿತ್ಯವನ್ನ ಬೆಳೆಸ್ಕೊಂಡು ಹೋದ್ರು. ಆಚಾರ್ಯರು ಹಾಗೆ ಆ ಗಾನಶಾಸ್ತ್ರದಲ್ಲಿ ಕೂಡ ನಿಪುಣರಾಗಿದ್ರು ಅಂತ ಕೇಳ್ತೀವಿ. ಅಡಿಕೆ ಮರ, ತೆಂಗಿನ ಮರ ಮೊದಲಾದ ಮರಗಳಲ್ಲಿ ಹೂ ಹಣ್ಣು ಅವರು ತೋರಿಸಿ ಹೀಗೊಂದು ಲೀಲೆಯನ್ನು ತೋರಿಸಿದ್ರು ಅಂತ ಅದರ ವರ್ಣನೆ. ಹಿಂದೆ ಎಷ್ಟೋ ಸರಿ ಭೀಮನ ಬಗ್ಗೆ ಹೇಳುವಾಗ ಮತ್ತು ಹನುಮಂತನ ಬಗ್ಗೆ ಹೇಳುವಾಗ ಅವರನ್ನು ಧ್ಯಾನದಲ್ಲಿ ಹೇಗೆ ಕಲ್ಪನೆ ಮಾಡ್ಕೊಳ್ಬೇಕು ಅಂತೆಲ್ಲ ಹೇಳ್ತಿದ್ದೆ. ಇದು ಕೂಡ ಆಚಾರ್ಯರನ್ನ ಸ್ತೋತ್ರ ಮಾಡುವಾಗ ಆ ಒಂದು ಗಾನದ ಪ್ರತಿಮೆಯನ್ನು ಅವರು ತೋರಿಸಿದ್ದನ್ನ ನಾವು ತಿಳ್ಕೊಳ್ಬೇಕು. ಇದು ಜನಸುಪ್ತಿದಾನುಪಮ ಗಾನ ಸಂಪದ. ಇಂಥ ಗಾನಗಳನ್ನು, ಇಂಥ ಭಾಗಗಳನ್ನು ಜನಸಾಮಾನ್ಯರು ಕೇಳಿರುವ ಸಾಧ್ಯತೆಯೇ ಕಡಿಮೆ. ಹಿಂದೊಂದ್ಸರಿ ಹೇಳಿದ್ದೆ, ನಿಮ್ಗೆ ಗೊತ್ತಿರಬೇಕು, ನಮ್ಮಲ್ಲಿ ಒಬ್ಬ ಸಂಗೀತಗಾರರಿಗೆ ತೀರಾ ಒಂದ್ಸರಿ ದೊಡ್ಡ ಮಟ್ಟದ ಮನಸ್ಸಿನ ಸಂಕಟ, ಮನೋವಿಷಾದ ಬಂದ್ಬಿಟ್ಟಿತ್ತು. ರಾಯರನ್ನವ್ರು ಭಾಳ ನಂಬ್ತಿದ್ರು. ಒಂದ್ಸರಿ ಕನಸಿನಲ್ಲಿ ನೀನು ಭಾಳ ಡಿಪ್ರೆಷನ್ ಆಗಿದೆಯಲ್ಲ, ನೀನು ಒಂದು ರಾಗ ಹಾಡಿ ತೋರಿಸ್ತೇನೆ ಅಂತ ಹೇಳಿ ರಾಯರು ಅವ್ರಿಗೊಂದು ಕನಸಿನಲ್ಲಿ ಹಾಡಿ ಒಂದು ರಾಗವನ್ನು ಹಾಡಿ ತೋರಿಸಿದ್ರು. ಮಾರನೇ ದಿವಸ ಭಾರಿ ಉಲ್ಲಸಿತರಾಗಿ ಬಿಟ್ಟಿದ್ರು. ನೆರೆದ ಉಳಿದ ಸಂಗೀತ ವಿದ್ವಾಂಸರ ಮುಂದೆ ಆ ಒಂದ್ಸರಿ ರಾಗ ಇವ್ರು ಹಾಡಿದ್ರು. ಮತ್ತೊಂದ್ಸರಿ ಹಾಡಬೇಕು ಅಂತ ಹೋದದು ಬರಲೇ ಇಲ್ಲ ಅವ್ರ ಬಾಯಿಗೆ ಅಂತ ನಾವು ಕೇಳಿದ್ದೇವೆ. ಆವತ್ತು ನಾನು ಅದನ್ನು ಹಿಂದೆ ಹೇಳಿದ್ದೆ. ಹೀಗೆ ಇದು ರಾಘವೇಂದ್ರ ಸ್ವಾಮಿಗಳು ಮೊದಲಾದವರು ಮಾಡಿದಂಥ ಪವಾಡ ಮತ್ತು ಅವ್ರು ತೋರಿಸಿದಂಥ ಒಂದು ಪ್ರತಿಭಾ. ಅವರೆಲ್ಲರಿಗೂ ಮೂಲ ಗುರು ಅಂತ ಇವರು ಅದು ಎಷ್ಟು ಅದ್ಭುತವಾದ ಪಾಂಡಿತ್ಯವನ್ನು ಸಂಗೀತ ಶಾಸ್ತ್ರದಲ್ಲಿ ಕೂಡ ಪಡೆದಿದ್ದಿರಬೇಕು. ಯಾಕಂದ್ರೆ ಸಾಮವೇದದ ಉದ್ಗಾತ ಮಧ್ವ ಅಂತಂದ್ರೆ ಸುಮ್ಮನೆ ಅಲ್ಲ, ಜಗತ್ತಿನಲ್ಲಿ ಎಲ್ಲೇ ಯಜ್ಞ ಆದರೂ ಅಲ್ಲೆಲ್ಲ ಸಾಮವೇದದ ಉದ್ಗಾತ ಪಾತ್ರ ಸ್ಥಾನ ವಹಿಸುವವರೇ ಇವರು. ಅದನ್ನು ಛಾಂದೋಗ್ಯ ಬೃಹದಾರಣ್ಯಕ ಉಪನಿಷತ್ತಿಗೆ ಅನುಸಾರ ಮೊನ್ನೆ ಹೇಳಿದ್ದೆ. ಹಾಗೆ ಎಲ್ಲೇ ಯಾರೇ ಭಗವಂತನ ಕುರಿತು ಎದುರಿಗೆ ಕೂತು ಹಾಡಿದರು ಅದನ್ನೆಲ್ಲ ಹಾಡುವವನು, ಅವ್ರೊಳಗೆ ಕೂತು ಹಾಡಿಸುವವನು ಅವನೇ ಅಂತ ಅನುಸಂಧಾನ ಮಾಡಬೇಕು ಅನ್ನುವಲ್ಲಿಗೆ 53ನೇ ಪದ್ಯ, ಈ 10ನೇ ಸರ್ಗದ 53ನೇ ಪದ್ಯ ಅದು ಇಲ್ಲಿಗೆ ಸಮಾಪ್ತಿಯನ್ನು ಕಂಡಿದೆ.